ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಕಳೆದ 6 ವರ್ಷಗಳಲ್ಲಿ ಕಳ್ಳತನವಾಗಿದ್ದ ಸುಮಾರು 104 ಮೊಬೈಲ್ ಫೋನ್ಗಳನ್ನು ಅವುಗಳ ವಾರಸುದಾರರಿಗೆ ಕೊಡಗು ಜಿಲ್ಲಾ ಪೊಲೀಸ್ ಇಂದು ಹಸ್ತಾಂತರಿಸಿತು. ಕೊಡಗು ಜಿಲ್ಲಾ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಂದ ಕಳ್ಳತನವಾಗಿದ್ದ 104 ಮೊಬೈಲ್ ಫೋನ್ಗಳ ಮೌಲ್ಯ ಒಟ್ಟು 11 ಲಕ್ಷ ರೂಪಾಯಿ ಎಂದು ಅಂದಾಜು ಮಾಡಲಾಗಿದೆ. 2020ರಿಂದ 2025ರವರೆಗಿನ ಮೊಬೈಲ್ ಫೋನ್ ಕಳವು ಪ್ರಕರಣಗಳು ಇದಾಗಿದ್ದು, ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಿಂದಲೂ ಮೊಬೈಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ RN ಬಿಂದುಮಣಿ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು ಮತ್ತು ಮೊಬೈಲ್ ಫೋನ್ಗಳನ್ನು ವಾರಸುದಾರರಿಗೆ ಹಸ್ತಾಂತರ ಮಾಡಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಮಡಿಕೇರಿ ಜಿಲ್ಲಾ ಪೊಲೀಸ್ ವತಿಯಿಂದ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಏನಿದೆ, ಕಳೆದ 1 ತಿಂಗಳಲ್ಲಿ ಸರಿಸುಮಾರು 104 ಮೊಬೈಲ್ ಕಳುವಾಗಿರುವಂತಹ ಮೊಬೈಲ್ ಫೋನ್ಸ್ಗಳೇನಿವೆ ಅದನ್ನು ನಾವು ರಿಕವರಿ ಮಾಡಿದ್ದೀವಿ. ಸೊ ಇವತ್ತು ರೆಸ್ಪೆಕ್ಟಿವ್ ಓನರ್ಸ್ ಯಾರ್ಯಾರಿದ್ದಾರೆ, ಸೊ ಅವರಿಗೆ ಇವತ್ತು ನಾವು ಅದನ್ನು ವಾಪಸ್ ಹ್ಯಾಂಡ್ ಓವರ್ ಮಾಡ್ತಿದ್ದೀವಿ. ಈ ಫೋನ್ಗಳನ್ನ CEIR, ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಏನಂತ ಒಂದು ಪೋರ್ಟಲ್ ಬರುತ್ತೆ. ಸೊ ಅಲ್ಲಿ ಕಳುವಾಗಿರುವಂತಹ ಫೋನ್ಗಳ ಡೀಟೇಲ್ಸ್ ರಿಲೇಟೆಡ್ ನಾವು ಆ ಫೋನ್ಗಳನ್ನ ಪತ್ತೆ ಮಾಡಿದ್ದೀವಿ. ಸೊ ಈ ಒಟ್ಟು ಏನು ರಿಕವರಿ ಆಗಿದ್ದಾವೆ ಮೊಬೈಲ್ ಫೋನ್ಸು, ಅದರ ಮೌಲ್ಯ ಸರಿಸುಮಾರು 11 ಲಕ್ಷ ಆಗಿರುತ್ತೆ. ಸೊ ನಾವು ಸುಮಾರು 2021-22 ಮೆಜಾರಿಟಿಯಾಗಿ 2025ರಲ್ಲಿ ಕಳುವಾಗಿರುವಂತಹ ಮೊಬೈಲ್ ಫೋನ್ಸ್ಗಳನ್ನ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಮತ್ತು ಇತರೆ ಉಪವಿಭಾಗಗಳ ಒಂದು ಕೋಆರ್ಡಿನೇಷನಲ್ಲಿ ಪತ್ತೆ ಮಾಡಿದ್ದಾರೆ. ಅದರಲ್ಲಿ ನಾವು ಮುಖ್ಯವಾಗಿ ಬೇರೆ ರಾಜ್ಯಗಳಾದ ತಮಿಳುನಾಡು ಹಾಗೂ ಕೇರಳದಿಂದ ಸಹ ನಾವು ಮೊಬೈಲ್ ಫೋನ್ಸ್ಗಳನ್ನ ರಿಕವರಿ ಮಾಡಿಕೊಂಡು ತಗೊಂಬಂದಿದ್ದೇವೆ. ಸೊ ಇದೇ ರೀತಿ ಯಾರ್ದಾದ್ರೂ ಮೊಬೈಲ್ ಫೋನ್ಸು ಲಾಸ್ಟ್ ಆಗಿದೆ, ಕಳುವಾಗಿದೆ ಅಂತ ಗೊತ್ತಾದಲ್ಲಿ ತಮ್ಮ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೂ ಅವರು ಹೋಗಿ ಅವರ ಸಹಾಯನ ಪಡ್ಕೊಬಹುದು. ಅದಕ್ಕಿಂತ ಉತ್ತಮವಾದದ್ದು CEIR ಪೋರ್ಟಲಲ್ಲಿ ತಮ್ಮ ಮೊಬೈಲ್ ಫೋನ್ ಡೀಟೇಲ್ಸ್ಗಳನ್ನ ಹಾಕಿದ್ರೆ ಆ ಡೀಟೇಲ್ಸ್ಗಳ ಮೇಲೆ ಆ ಫೋನ್ನ ಪತ್ತೆ ಹಚ್ಚುವ ಕ್ರಮಗಳನ್ನ ಜಾರಿ ಮಾಡಬಹುದು. ಸೊ ಇವತ್ತು ಏನಿದೆ, ಯಾರ್ಯಾರು ಬಂದಿದ್ದಾರೆ ಮಾಲೀಕರು, ಸೊ ಫೋನ್ ಮಾಲೀಕರು, ಅವರಿಗೆ ನಾವು ಇವತ್ತು ಫೋನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀವಿ. ಸೊ ಈ ಒಂದು ಕಾರ್ಯಾಚರಣೆ ಮಾಡಿದಂತಹ ಸೆನ್ಸ್ ಸ್ಟೇಷನ್ ಡಿವೈಸ್ ಪಿ ಆದಂತಹ ಲಕ್ಷ್ಮೀಕಾಂತ್ ತಲ್ವಾರ್ ಅವರಿಗೆ, ಸೊ ಬೇರೆ ಉಪವಿಭಾಗದ ಉಪಾಧೀಕ್ಷಕರಿಗೆ ಹಾಗೂ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನು ಮತ್ತು ನಮ್ಮ ಕ್ರೈಮ್ ಸಿಬ್ಬಂದಿಗಳ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಅವ್ರಿಗೂ ಸಹ ನಾನು ಅಭಿನಂದನೆಗಳನ್ನು ತಿಳಿಸ್ತಿದ್ದೀನಿ. ಥ್ಯಾಂಕ್ ಯು. ನಿಮ್ದೇನಾದ್ರು CEIR ಪೋರ್ಟ್ ಮೂಲಕ ಮೊಬೈಲ್ ಫೋನ್ಗಳ ಲೊಕೇಶನ್ ಅನ್ನು ಆಧರಿಸಿ 2026ರ ಜನವರಿ ತಿಂಗಳಿನಲ್ಲಿ ಈ ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆಯಲಾಗಿದ್ದು, ಕೊಡಗು ಸೈಬರ್ ಕ್ರೈಮ್ ಪೊಲೀಸರ ಕಾರ್ಯ ಶ್ಲಾಘನೀಯವೆಂದು SP ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಾಜರಾಗಲು ಸಾಧ್ಯವಾಗದವರು ದೂರು ದಾಖಲಾಗಿರುವ ಪೊಲೀಸ್ ಠಾಣೆಗಳ ಮೂಲಕ ಮೊಬೈಲ್ಗಳನ್ನು ಪಡೆದುಕೊಳ್ಳಬಹುದೆಂದರು. ಪೊಲೀಸ್ ಇಲಾಖೆಯವರು ಕಳ್ಕೊಂಡಿದ್ದಂಥ ಮೊಬೈಲ್ಗಳನ್ನು ಹುಡುಕೊಟ್ಟಿದ್ದಾರೆ. ನಂದು ಸುಮಾರು 2023ರಲ್ಲಿ ಕಳ್ತನ ಆಗಿತ್ತು. ನಾನು ಹಲವತ್ತು ಸಾರಿ ವಿಚಾರಿಸುತ್ತಾ ಈ ದಿನ ಈ ಸಿಬ್ಬಂದಿಯವರ ಒಂದು ನಿಖರವಾದ ಹಾಗೂ ಮಾಹಿತಿಯನ್ನು ಆಧರಿಸಿ ನಮಗೆಲ್ಲ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ SP ಸಾಹೇಬರಿಗೂ ಹಾಗೂ ಎಲ್ಲ ತಂಡದವರಿಗೂ ನಾವು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆಯೇ ಈ ರೀತಿ ಕಾರ್ಯಕ್ರಮಗಳು ಆಗಾಗ ನಡೀತಿದ್ದರೆ ಬಹುಶಃ ನಮ್ಮ ಮೊಬೈಲ್ ಕಳ್ಳತನಕ್ಕೆ ಸ್ವಲ್ಪ ಕಮ್ಮಿ ಆಗಬಹುದು.
ಹಾಗೂ ಈ ನಿಟ್ಟಿನಲ್ಲಿ ಈಗ ನಾವಾಗಲೇ ಅವರು ಕೊಟ್ಟಂಥ ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಮೊಬೈಲ್ ಕಳ್ತನ ತಕ್ಷಣ ನಾವು ಬೆಳಿಗ್ಗೆನಾಗಲಿ ಸಂಜೆ ಆಗಲಿ ಒಂದು ಪೊಲೀಸ್ ಕಂಪ್ಲೇಂಟ್ ಮಾಡಿದರೆ ಆ FIR ನಾವು ಇಟ್ಕೊಂಡಿದ್ರೆ ಇವತ್ತೆಲ್ಲ ನಾಳೆ ನಮ್ಮ ಪೊಲೀಸ್ ಇಲಾಖೆಯವರು ಮಾಡಿಕೊಡ್ತಾರೆ ಅಂತ ಭರವಸೆ ಇಟ್ಕೊಂಡು ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ಆಗಮಿಸಿರುವಂಥ ನಿಮಗೆಲ್ಲ ಅಭಿನಂದನೆ ಸಲ್ಲಿಸುತ್ತಾ ತಾವೆಲ್ಲ ಇನ್ನು ಮುಂದಕ್ಕೆ ಮೊಬೈಲ್ ಉಪಯೋಗಿಸಬೇಕಾದ್ರೆ ಎಚ್ಚರಿಕೆ ಇರಬೇಕು ಅಂತ ನಾನು ತಮ್ಮಲ್ಲಿ ಕೋರ್ಕೊಳ್ತೇನೆ. 2023 ಮೇ 24ಗೆ ನನ್ನ ಮೊಬೈಲ್ ಹಾಳಾಗಿತ್ತು. ಸುಮಾರು 2 ವರ್ಷ 9 ತಿಂಗಳ ಹತ್ತಿರ ಆಯಿತು. ಆದರೆ ಮೊನ್ನೆ ಇಲ್ಲಿಂದ ಫೋನ್ ಬಂದಾಗ ರಿಯಲಿ ನನಗೆ ತುಂಬ ಖುಷಿ ಆಯಿತು. ಅಂದರೆ ಇಷ್ಟು ಟೈಮ್ ಆದಮೇಲೆ ನನ್ನ ಮೊಬೈಲ್ ಸಿಕ್ಕಿದೆ. ಅಂದರೆ ನಿಜವಾಗಿ ಹೇಳಬೇಕಂದ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಅವ್ರನ್ನ ನಾನು ತುಂಬ ಹೊಗಳ್ತೀನಿ. ಯಾಕೆಂತಂದರೆ ಇಷ್ಟು ವರ್ಷ 2.5 ವರ್ಷ ಆದಮೇಲೆ ನನ್ನ ಮೊಬೈಲ್ ಸಿಕ್ಕಿದೆ ಅಂದರೆ ತುಂಬ ಗ್ರೇಟ್. ಆವಾಗ ನಾನು ತುಂಬ ಫೀಲ್ ಮಾಡಿದೆ ಮೊಬೈಲ್ ಕಳೆದೋಯ್ತು ಅಂತ. ಬಟ್ ಇವಾಗ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ಹೇಳ್ತೀನಿ, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನಾನು ತುಂಬ ಹೃದಯದ ವಂದನೆ. ರಜೆನ ಕ್ಲೇಮ್ ಮಾಡ್ತೀರಾ ಮಾಡಲ್ವ? ಇಲ್ಲೇ ಇದ್ದಾರೆ ತಲ್ವಾರ ಹೇಳ್ತಿದ್ದಾರೆ, ಇವಾಗ ರಜೆ ಕೊಡಬೇಕು. ಒಬ್ಬರಾಗಿ ಕೊಡ್ಬಾರ್ದು. ಒಬ್ಬರು ಕೇಸಸ್ ಮಾಡ್ತಾರೆ, ಇವರಿಬ್ಬರು ಇಲ್ಲಿ ನೀವು ಕೇಸಸ್ ಇವರಿಬ್ಬರೇ ಹೈಯೆಸ್ಟ್ ಮಾಡಿದ್ರು. ಅಭಿ ಮತ್ತೆ ಅಜಯ್, ಅಭಿಲಾಷಿ ಮತ್ತು ಅಜಯ್. ನಮ್ಮ ತಲ್ವಾರ್ಗೂ ಹೇಳಬೇಕಲ್ಲ, ಬನ್ನಿ ಚಾರ್ಜ್ ಮಮ್ಮಿನ ಮೊಬೈಲ್ ಗಿಫ್ಟ್ ಮೊಬೈಲ್ ಇದೆ, ಅದು ಗಿಫ್ಟ್ ಮೊಬೈಲ್. ಎಷ್ಟು ವರ್ಷ ಈಗ 7-8 ಏನು ಡಾಕ್ಯುಮೆಂಟ್ಗಳಿದ್ವಾ? ನಾನು ಕಂಪ್ಲೇಂಟ್ ಮಾಡಿದೆ KYC ಮೊಬೈಲ್ ಅದರಲ್ಲಿ ಕಂಪ್ಲೇಂಟ್ ಮಾಡಿದೆ. ಇದು ನಂಗೆ ಅಪ್ಪ ಕೊಡಿಸಿದ್ರು. ಹೊರಗಡೆ ಹೊರಗೆ ಬಾ, ಹೊರಗಡೆ ಮೇಡಮ್ ಸಣ್ಣ ಕೊಡಗು ಅಂದರೆ ಪ್ರಕೃತಿಯ ತವರೂರು. ದಕ್ಷಿಣದ ಕಾಶ್ಮೀರ ಅಂತಲೇ ಹೆಸರು ಪಡ್ಕೊಂಡಿರುವ ಕೊಡಗು ತನ್ನ ಒಡಲಲ್ಲಿ ಅಪಾರ ಸಂಪತ್ತನ್ನು ತುಂಬಿಕೊಂಡಿದೆ. ಈ ಪ್ರಕೃತಿಯ ಸಂಪತ್ತಿನ ಒಡಲಿಗೆ ಮಾನವರ ಕಣ್ಣು ಬಿದ್ದರೆ ಮುಗಿತಲ್ಲ, ಅದು ಸರ್ವನಾಶ ಆಗುವವರೆಗೂ ಬಿಡುವ ಮಾತೇ ಇಲ್ಲ. ಉದಾಹರಣೆಗೆ ಕಲ್ಲು ಗಣಿಗಾರಿಕೆ, ಮರಳು ಮಾಫಿಯಾ, ಬೆಲೆ ಬಾಳುವ ಮರಗಳತನ, ಹೀಗೆ ಪ್ರಕೃತಿ ಸಂಪತ್ತಿಗೆ ಕಣ್ಣು ಹಾಕುವವರು ಯಥೇಚ್ಛವಾಗಿ ಬೆಳೆದು ನಿಂತಿದ್ದಾರೆ. ಇವೆಲ್ಲ ಉದಾಹರಣೆಯಂತೆ ಕೊಡಗಿನಲ್ಲಿ ಇನ್ನೊಂದು ಸಂಪತ್ತಿಗೆ ಪ್ರಮುಖ ಉದಾಹರಣೆ ನೀಡುವ ವಸ್ತುವೊಂದು ಪತ್ತೆಯಾಗಿದೆ. ಅದು ಏನು ಅಂತೀರಾ? ಹೌದು, ನಮ್ಮ ಕೊಡಗು ಪ್ರಕೃತಿ ಸೌಂದರ್ಯಕ್ಕೆ ದೇಶವ್ಯಾಪಿ ಹೆಸರುವಾಸಿಯಾಗಿದ್ದು ಈಗ ಮತ್ತೊಂದು ರೀತಿಯಲ್ಲಿ ಕೊಡಗು ಹೆಸರುವಾಸಿಯಾಗಲು ಸಜ್ಜಾಗಿ ನಿಂತಿದೆ. ಅದೇನು ಅಂದರೆ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಶಾಂತಳ್ಳಿ ಹೋಬಳಿಯ ಬೆಟ್ಟದಳ್ಳಿ, ಕುಂದಳ್ಳಿ, ಕಂದಳ್ಳಿ ಹಾಗೂ ಹೆಮ್ಮನಗದ್ದೆ ಪ್ರದೇಶಗಳಲ್ಲಿ ನಿಕಲ್, ಕೋಬಾಲ್ಟ್ ಖನಿಜ ನಿಕ್ಷೇಪ ಹೇರಳವಾಗಿ ಪತ್ತೆಯಾಗಿದ್ದು ಇದನ್ನು ಭಾರತೀಯ ವೈಜ್ಞಾನಿಕ ಭೂ ಸರ್ವೆ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ಈ ನಿಕಲ್ ಮತ್ತು ಕೋಬಾಲ್ಟ್ಗಳಿಂದ ಪ್ರಮುಖವಾಗಿ ಎಲೆಕ್ಟ್ರಿಕ್ ವಾಹನಗಳ ಬ್ಯಾಟರಿಗಳು, ವಿಮಾನದ ಜೆಟ್ ಎಂಜಿನ್ಗಳು, ಗ್ಯಾಸ್ ಟರ್ಬೈನ್ಗಳು, ಸ್ಟೈನ್ಲೆಸ್ ಸ್ಟೀಲ್, ಶಕ್ತಿಶಾಲಿ ಅಯಸ್ಕಾಂತಗಳ ಬಳಕೆಗೆ ಮತ್ತು ಹೆಚ್ಚಿನ ತಾಪಮಾನದಲ್ಲಿ ಕಾರ್ಯನಿರ್ವಹಿಸುವ ವಿಶೇಷ ಮಿಶ್ರ ಲೋಹಗಳ ತಯಾರಿಕೆಯಲ್ಲಿ ಇದನ್ನು ಬಳಸಲಾಗುತ್ತೆ. ಇದು ಬಹು ಬೇಡಿಕೆಯ ವಸ್ತುವಾಗಿದ್ದು ಇದರ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದುಪ್ಪಟ್ಟಿದೆ. ಇದರ ಮೊದಲ ಹಂತದ ಪರಿಶೋಧನಾ ಕಾರ್ಯ ನಡೀತಾ ಇದ್ದು ಮುಂದಿನ ದಿನಗಳಲ್ಲಿ ಅಂಕಿಅಂಶಗಳೊಂದಿಗೆ ಇದರ ಫಲಿತಾಂಶ ಹೊರಬೀಳಲಿದೆ. ಈಗಾಗಲೇ ಆ ಭಾಗದ ರೈತರಲ್ಲಿ ಗೊಂದಲ ಸೃಷ್ಟಿಯಾಗಿದ್ದು, ಅಂದ್ರೆ ನಮ್ಮ ಗದ್ದೆ ತೋಟ ಇರುವ ಒಂದಷ್ಟು ಜಮೀನು ಕೈತಪ್ಪಿ ಹೋಗುತ್ತಾ ಅಂತ ಕೆಲವರು ಭಾವಿಸಿದ್ರೆ, ಇನ್ನೊಂದಷ್ಟು ಜನ ನಮ್ಮ ಜಮೀನುಗಳಿಗೆ ಬಹುಬೆಲೆ ಸಿಗಬಹುದೆಂದು ಯೋಚಿಸ್ತಾ ಇದ್ದಾರೆ. ಇವರು ಅಂದುಕೊಂಡಂತೆಯೇ ರಾಷ್ಟ್ರಮಟ್ಟದ 2-3 ಕಂಪನಿಗಳು ಇಲ್ಲಿಂದ ನಿಕ್ಷೇಪ ಪಡೆಯಲು ನಾಮುಂದು ತಾಮುಂದು ಅಂತ ಸ್ಪರ್ಧೆಗಿಳಿದಿದ್ದಾರೆ ಎಂದು ಕೆಲವು ಮೂಲ ಮಾಹಿತಿಗಳಿಂದ ತಿಳಿದು ಬರ್ತಾ ಇದೆ. ಅಲ್ಲದೆ ಅಲ್ಲಿಂದ ಸ್ಥಳೀಯರಲ್ಲಿ ಈಗಲೇ ಪರವಿರೋಧ ಆರಂಭವಾಗಿದ್ದು ಇವರ ಮಧ್ಯಸ್ಥಿಕೆಗೆ ರೈತ ಸಂಘಗಳು ಇಳಿದಿದ್ದಾವೆ. ನನ್ನ ಹೆಸರು KP ಜಗದೀಶ್ ಅಂತೇಳಿ. ನಾನು ಮೂಲತಃ ಕನ್ನಳ್ಳಿ ಗ್ರಾಮದ ನಿವಾಸಿಯಾಗಿರುತ್ತೇನೆ. ಇಲ್ಲಿ 2018ರಲ್ಲಿ ನಮ್ಮ ಮಡಿಕೇರಿಯಲ್ಲಿ ಭೂಕುಸಿತ ಆಯಿತು. ಅದೇ ರೀತಿ ಭೂಕುಸಿತ ಆಗುತ್ತೆ ಅಂಥೇಳಿ ನಮ್ಮ ಇಲ್ಲಿನೂ ಸಹ 2018ರಲ್ಲಿ ಒಂದು ತಂಡ ಬಂತು ಬೇಸಿಗೆ ಟೈಮಲ್ಲಿ. ಒಂದು
ಹೊಳೆ ಸೈಡು ಎಲ್ಲೆಲ್ಲಿದೆ ಅಲ್ಲಿ ಹೊಳೆ ಸೈಡೆಲ್ಲ ತಿರುಗಾಡ್ತಾಯಿದ್ರು. ಸರ್ ಏನಕ್ಕೆ ಬಂದಿದ್ರಿ, ಗಾಡಿ ನಂಬರ್ ತಗೊಂಡು ನಾನು ತಹಸೀಲ್ದಾರ್ಗೆ ಇನ್ಫಾರ್ಮ್ ಮಾಡಿದ್ದೀನಿ ಮತ್ತು ರೆವಿನ್ಯೂ ಇಲಾಖೆಯವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ, ನಿಮಗೆಲ್ಲ ಪರ್ಮಿಷನ್ ತಂದು ನಾವು ಮಾಡ್ತಾಯಿದ್ವಿ ಅಂತಂದರು. ಆದರೆ ನಮಗೆ ಯಾವುದು ಮಾಹಿತಿ ಸಿಕ್ಕಲಿಲ್ಲ. ಗ್ರಾಮ ಕರೆದು ಗ್ರಾಮ ಸಭೆ ಆಗಲಿ, ವಾರ್ಡ್ ಸಭೆ ಕರೆದು ವಾರ್ಡ್ ಸಭೆ ಆಗಲಿ, ನಮ್ಮ ಕುಂದಳಿ ಗ್ರಾಮಕ್ಕೆ ಇವತ್ತವರೆಗೂ ಯಾವುದೇ ಒಂದು ಗ್ರಾಮ ಸಭೆ ಆಗಲಿ ವಾರ್ಡ್ ಸಭೆಯಲ್ಲಿ ನಮಗೆ ಮಾಹಿತಿ ತಿಳಿಸಿಲ್ಲ. ಅವರು ಸ್ವ ಇಚ್ಛೆಯಿಂದ ಬಂದು ಅವರು ಸ್ವಂತ ಇದರಿಂದ ಮಾಡ್ಕೊಂಡು ಹೋಗ್ತಾಯಿದ್ರು. ನಾವು ಏನಕ್ಕೆ ಅಂತೇಳಿ ಇವತ್ತವರೆಗೂ ಕ್ವಶನ್ ಮಾಡಿದ್ರು, ಇವತ್ತು ನಮಗೆ ಮಾಹಿತಿ ಕೊಡಲಿಲ್ಲ. ಹೊಳೆ ಸೈಡಲ್ಲಿ ನಾವು JCB ಕೆಲಸ ಮಾಡಿದ್ವಿ, ಇಟೇಜಿಯಲ್ಲಿ ಕೆಲಸ ಮಾಡಿದ್ವಿ. ಆ ಕಲ್ಲುಗಳನ್ನ ತಗೊಂಡು ಅವರೆಲ್ಲ ಕೆಚ್ಚೋದು, ಪುಡಿ ಮಾಡೋದು, ಅದೇ ರೀತಿ ತಗೊಂಡೋಗಿ ಅವ್ರು ಪ್ಯಾಕ್ ಮಾಡಿ ಇಟ್ಕೊಳ್ತಾಯಿದ್ರು. ಅದನ್ನು ಇತ್ತ ಮೇಲೆ ಈ ಸರಿ ಒಂದು 6 ತಿಂಗಳ ಹಿಂದೆ ಮಳೆಗಾಲದಲ್ಲಿ ಒಂದು ಟೀಮ್ ಬಂದು ಮಳೆಗಾಲದಲ್ಲಿ ಬರುವಾಗ ಇಲ್ಲಿ ಸ್ಲೈಡ್ ಆಗುತ್ತೆ, ಇದು ಭೂಕುಸಿತ ಆಗುತ್ತೆ ಅಂತ ಹೇಳ್ಕೊಂಡು ಒಂದು ಸ್ವಲ್ಪ ಮಾಹಿತಿ ಕೊಟ್ಟರು. ಅಲ್ಲಿ ನಾವು ಕೇಳಿದ್ವಿ, ಯಾಕೆ ಸ್ವಾಮಿ ಹೀಗೆ ಮಾಡ್ತಾಯಿದ್ರಿ ಅಂತೇಳಿ. ಅಲ್ಲಿಂದ ಹೇಳಿದರು, ಈ ಭೂಕುಸಿತ ಆಗುತ್ತೆ, ಹಿಂದೆ 2018ರಲ್ಲಿ ಮಡಿಕೇರಿಯಲ್ಲಿ ಆದ ಥರ ನಿಮ್ಮಲ್ಲೂ ಆಗುತ್ತೆ, ನೀವು ಇಡೀ ಗ್ರಾಮನೇ ಗಂಜಿ ಕೇಂದ್ರ ತೆಗೆದ್ರೆ ನೀವು ಆದಷ್ಟು ಬೇಗ ಹೋಗಬೇಕು ಅಂತ ಹೇಳಿದರು. ಸರ್ ನಾವು ಆ ಥರ ಹೋಗ್ಲಿಕ್ಕಾಗಲ್ಲ, ನಮ್ಮಲ್ಲಿ ನಾವು ಮಕ್ಕಳು ಮರಿ ಮತ್ತು ಅಲ್ಲಿಂದ ನಾವು ವ್ಯವಸಾಯ ಮಾಡ್ಕೊಂಡಿದ್ವಿ, ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡೋಂಥ ನಾವು ಬಡ ರೈತರಾಗಿದ್ವಿ, ನಾವು ಮುಂದಿನ ಜೀವನ ನಮಗೆ ಕಷ್ಟ ಆಗುತ್ತೆ, ನಮಗೆ ಕೂಲಿ ಮಾಡಿ ತಿನ್ನೋಷ್ಟು ಕೆಪಾಸಿಟಿ ಇಲ್ಲ ಅಂತ ಹೇಳ್ಕೊಂಡು ಅವ್ರ ಥರ ಹೇಳಿದ್ವಿ. ಆದರೂ ಅವರು ಈ ಥರ ನಮಗೆ ಸಮಸ್ಯೆ ಮಾಡಿದ್ದಾರೆ. ಈಗ ದೊಡ್ಡ ಸಮಸ್ಯೆ ಆಗ್ತಾಯಿದೆ. ಅದು ನಮಗೇನು ಮಾಹಿತಿ ಸರ್ಕಾರದಿಂದಾಗಲಿ ಏನು ಅಧಿಕಾರಿಗಳ ಮಾಹಿತಿ ಬರ್ತಾಯಿಲ್ಲ. ನಾವು ಅದರಲ್ಲೂ ಕೇಳಿದ್ವಿ, ನೀವು ಇದು ಗಣಿಗಾರಿಕೆ ಅಲ್ಲ, ಇದು ಭೂಕುಸಿತ ತೆಗಿತಾ ಇದ್ದಾರಲ್ಲ, ಈ ಭೂಕುಸಿತ ಇದ್ದಂಗೆ ನೀವು ಅದನ್ನು ತಡೆಗಟ್ಟಕ್ಕೆ ಏನು ಮಾಡ್ತೀರಿ ಅಂತ ಕೇಳಿದೆ. ನಾನು ಪ್ರಶ್ನೆ ಮಾಡಿದಾಗ ಅವರು ಹೇಳಿದರು, ಇಲ್ಲ ನಮಗೊಂದು ಕೆಲಸ ಮಾಡಿ, ತಡೆಗೋಡೆ ಮಾಡಿಸಿ ನಮ್ಮ ರೈತರ ಜಮೀನುಗಳಿಗೆ, ಇಲ್ಲ ಅಲ್ಲಿ ಮರ ಗಿಡ ಬೆಳೆಸಿಬಿಟ್ಟು ಭೂಕುಸಿಬಾರ್ದು ಅನ್ನೋದನ್ನು ತಡೆಗಟ್ಟಲಿಕ್ಕೆ ಏನೋ ಒಂದು ಹುಲ್ಲು ಟೈಪ್ ಬರುತ್ತೆ ಅದನ್ನು ಬೆಳೆಸಿ ಅಂತ ಅವ್ರಿಗೆ ನಾನು ಪ್ರಶ್ನೆ ಮಾಡ್ಬೇಕಾದ್ರೆ ಅವರು ಹೇಳಿದರು, ನಮಗೆ ಸಂಬಂಧಪಡಲ್ಲ, ಅದೇನು ನೀವು ಸರ್ಕಾರಿ ಲೆವೆಲಲ್ಲಿ ಗ್ರಾಮ ಪಂಚಾಯತಿ ಲೆವೆಲ್ ನೀವು ಹೋಗಿ ಪ್ರಶ್ನೆ ಮಾಡ್ಕೊಳ್ಳಿ ಅಂತಂದರು. ಅದಾದಮೇಲೆ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ನಮ್ಮ ಗ್ರಾಮದವ್ರನ್ನೇ ಅವ್ರ ಜೊತೆ ಸಹಕಾರಕ್ಕಾಗಿ 1-2 ಜನ 3 ಜನ ಕರ್ಕೊಂಡು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಮಣ್ಣನ್ನು ಪ್ರಶ್ನೆ ಮಾಡಿದರು. ನಮ್ಮ ಜಾಗದಲ್ಲಿ ತೆಗೆದಿದ್ದಾರೆ, ಅಕ್ಕಪಕ್ಕದ ಎಲ್ಲ ಜಮೀನುಗಳಲ್ಲಿ, ಸರ್ಕಾರಿ ಜಾಗದಲ್ಲಿ ಸಮೇತ ಜಮೀನಲ್ಲಿ ಮಣ್ಣುಗಳನ್ನ ಟೆಸ್ಟ್ ಮಾಡಿ 1,000-1,2,000 ಪಾಯಿಂಟ್ ಮಾಡಿದ್ದಾರೆ, ಮಣ್ಣು ತೆಗೆದು ಇಟ್ಕೊಂಡಿದ್ದಾರೆ. ಇವತ್ತು ನಾವು ಮೊನ್ನೆ ಒಂದಿನ ಅವ್ರನ್ನ ಕೇಳಿದ್ದು, ಸ್ವಾಮಿ ನೀವು 6 ತಿಂಗಳಾಯಿತು ಮಣ್ಣನ್ನು ಪರೀಕ್ಷೆ ಮಾಡಿದ್ರಲ್ಲ, ಇದರಿಂದ ಏನು ನಮಗೆ ಪರಿಹಾರ ಬರಲಿಲ್ಲಲ್ಲ, ಎಲ್ಲ ಏನು ಇದ್ರದ್ದು ಇದನ್ನು ಕೊಡಿ, ಇದು ರಿಸಲ್ಟ್ ಕೊಡಿ ಅಂತ ಕೇಳಿದ್ವಿ. ಅವ್ರು ಹೇಳಿದರು, ರಿಸಲ್ಟ್ ಕೊಡೋಕ್ಕೆ ಇನ್ನೂ ಬಂದಿಲ್ಲ, ಅದು ಇನ್ನೂ ನಮಗೆ ಫುಲ್ ಕ್ಲಿಯರ್ ಆಗಿಲ್ಲ, ಕ್ಲಿಯರ್ ಆದಮೇಲೆ ಕೊಡ್ತೀವಿ ಅಂತ ಹೇಳಿದರು. ಅಲ್ಲಿಂದ ಮಣ್ಣು ತೆಗೆದ ಇಲ್ಲ ಆದಿಗೆ ಅವ್ರ ಹತ್ರ ನಾವು ಮಾತಾಡಿದ್ಮೇಲೆ ಅಲ್ಲೊಬ್ಬರು ಡ್ರೈವರ್ ಇದ್ದಾರೆ, ಅವ್ರನ್ನ ಕೇಳಿದೆ, ಸ್ವಾಮಿ ಈ ಅಕಸ್ಮಾತ್ ಇಲ್ಲಿ ನಮ್ಮ ಏನಾರು ಇದು ಅವ್ರದ್ದು ಕೇಳ್ಬೇಕಾರೆ, ನಿಮ್ಮಲ್ಲಿ ಕನ್ನಳ್ಳಿ ಬೇಕನಹಳ್ಳಿ ಹೆಸರು ಡೆಲ್ಲಿಯವರೆಗೆ ಹೆಸರಾಗಿದೆ, ನಿಮ್ಮೂರು ತುಂಬ ಫೇಮಸ್ ಆಗ್ತಿದೆ, ನಿಮ್ಮಲ್ಲಿ ಒಂದು ಖನಿಜಾಂಶ ಇದೆ, ಆ ಖನಿಜಾಂಶ ನಿಮ್ಮೂರಿಗೆ ಯಾವುದು ತುಂಬ ಬೆಲೆ ಬಾಳೋ ವಸ್ತು ಸಿಗ್ತಾಯಿದೆ ಅಂತ ಹೇಳಿದರು. ಆದರೆ ಸರ್ಕಾರಿ ಅಧಿಕಾರಿಗಳಾಗಲಿ ನಮ್ಮ ಈ ಎಲೆಕ್ಟೆಡ್ ಮೆಂಬರ್ಗಳಾಗಲಿ ಯಾರೇ ನಮ್ಮ ಗ್ರಾಮದವ್ರಿಗೆ ಒಬ್ಬರು ಇವತ್ತರೆಗೂ ತಿಳಿಸಿಲ್ಲ. ಎಲ್ಲದೋ ಬಂದು ಒಂದು ಟೀಮು ಅವರು ಗಣಿಗಾರಿಕೆಗೆ ಬಂದರು, ಮತ್ತು ನಿಧಿ ತೆಗಿಯೋಕ್ಕೆ ಬಂದರು ಅಂತೇಳಿ ನಾವು ಅವರಲ್ಲಿ ನಮಗೊಂದು ಜನಗಳಿಗೆಲ್ಲ ಸಂಶಯ ಬಂತು. ಅಲ್ಲಿಂದ ಸಂಶಯ ಬಂದು ಅವ್ರನ್ನ ಪ್ರಶ್ನೆ ಮಾಡ್ಬೇಕಾದ್ರೆ ಈ ಮಾತು ಬಂತು. ಈಗ ನಾನು ಕೇಳಿದೆ, ನಮ್ಮಲ್ಲಿ ರೆಕಾರ್ಡ್ ಇಲ್ಲ ಜಾಗಗಳಿಗೆ, ಜಮೀನು ಒಂದು ಸ್ವಲ್ಪ ಬಿಟ್ಟರೆ ಯಾರಿಗೂ ರೆಕಾರ್ಡ್ ಇಲ್ಲ, ನಮ್ಮಲ್ಲಿ C&D ಲ್ಯಾಂಡ್ ಆಲ್ರೆಡಿ ಮಾಡಿಟ್ಟಿದ್ದಾರೆ, ಯಾರಿಗೂ ಇವತ್ತು 53-57 ಗ್ರ್ಯಾಂಟ್ಸ್ನೂ ಕೊಡ್ತಾಯಿಲ್ಲ, ದುರಸ್ತಿ ಆಗ್ತಾಯಿಲ್ಲ, ನಮಗೆ ಸಮಸ್ಯೆ ಆಗುತ್ತೆ ಅಂತ ಅವರಲ್ಲಿಂದ ಪ್ರಶ್ನೆ ಮಾಡಿ ಕೇಳಿದಾಗ ಅವ್ರು ಹೇಳಿದರು, ಪೈಸರಿ ಲ್ಯಾಂಡ್ ಇದ್ದರೆ 6 ಕೊಡಲು 3 ಕೊಡ್ತಾರೆ ಅಂತಂದರು. ಆವಾಗ ನನಗೆ 6 ಕೊಡಲು 3 ಕೊಡ್ತಾರೆ ಅಂದರೆ ನಮ್ಮ ಜಾಗನ ಕಬಳಿಸ್ತಾರೆ, ಇದು ನಾಳೆ ನಮಗೆ ನೀರು ಇಲ್ಲ, ಅನ್ನನೂ ತಿನ್ನಲಿಕ್ಕೆ ಕಷ್ಟ ಆಗುತ್ತೆ, ನಮ್ಮ ಮುಂದಿನ ಪೀಳಿಗೆ ಜೀವನ ಮಾಡೋದೇ ಕಷ್ಟ ಆಗುತ್ತೆ ಅಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ಕೊಂಡು ನಮಗೆ ಆಯಿತು. ನಾನು ಇಡೀ ಗ್ರಾಮಸ್ಥರಿಗೆಲ್ಲ ತಿಳಿಸಿದೆ, ಅಲ್ಲಿನ ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನು ಸಮೇತ ಪ್ರಶ್ನೆ ಮಾಡಿದೆ, PD ಅವ್ರನ್ನ ಕೇಳಿದೆ, PD ಅವ್ರು ಹೇಳಿ ನಮ್ಮ ಗಮನಕ್ಕೆ ಬಂದಿಲ್ಲ. ಅಲ್ಲಿಂದ ಇದಾದಮೇಲೆ ನಾವು ನಮ್ಮ ಜನಪ್ರಿಯ ಶಾಸಕರಾದ ಡಾಕ್ಟರ್ ಮಂತೇಗೌಡರವರಿಗೆ ಗ್ರಾಮಸ್ಥರೆಲ್ಲ ಹೋಗಿ ಒಂದು ಮನವಿ ಸಲ್ಲಿಸಿದ್ವಿ. ಆ ಶಾಸಕರು ಅವತ್ತು ಭೂವಿಜ್ಞಾನ ಇಲಾಖೆ ಮತ್ತು ಇವರಿಗೆ ತಂತ್ರಜ್ಞಾನ ಇಲಾಖೆ ಮಡಿಕೇರಿಯವ್ರಿಗೆ ಕಾಲ್ ಮಾಡಿ ನೋಡಪ್ಪ ಯಾವುದನ್ನು ಗಣಿಗಾರಿಕೆ ಏನು ಮಾಡಬಾರ್ದು ಅಂತಂದರು. ಅವರಲ್ಲಿ ಅವರಿಗೆ ಫೋನಲ್ಲಿ ಹೇಳಿದರು, ನಾವು ಆ ಥರ ಯಾವುದೂ ಮಾಡ್ತಾಯಿಲ್ಲ, ಬರೀ ಇಲ್ಲಿ ಏನು ಭೂಕುಸಿತ ಅಂತೇಳಿ ಟೆಸ್ಟ್ ಮಾಡೋಕ್ಕೆ ಅವ್ರು ಬಂದಿರೋ ಟೀಮು ಅಂತಂದರು. ಅದಾದಮೇಲೆ ಲಾಸ್ಟಿಗೆ 2 ದಿನ ಕಳೆದ ಮೇಲೆ JCB ತಗೊಂಡು ನಮ್ಮ ಅಕ್ಕಪಕ್ಕದ ಜಮೀನುಗಳಲ್ಲಿ ಮಣ್ಣು ಟೆಸ್ಟಿಂಗ್ ಅಂತ ಬಂದರು. ಅದು ಸಮೇತ ಪೊಲೀಸ್ ಇಲಾಖೆ ಕರ್ಕೊಂಡು ಬಂದು ಮಣ್ಣು ಟೆಸ್ಟ್ ಮಾಡುವಾಗ ನನ್ನ ಹೆಂಡತಿ ಕೇಳಿದ್ವಿ, ಸ್ವಾಮಿ ಇವತ್ತು ನೀವು ಮಾಹಿತಿ ಕೊಟ್ಟಿಲ್ಲ, ಈ ಮಣ್ಣು ಟೆಸ್ಟ್ ಮಾಡಿದ್ರೆ ನಮಗೇನು ಪರಿಹಾರ ಇದೆ ಅಂತ ಕೇಳಬೇಕಾದ್ರೆ ಅಲ್ಲಿಗೆ ಸ್ಥಗಿತ ನಿಲ್ಲಿಸಿ ಅದೇ ದಿನ ಸಂಜೆ ಇಲ್ಲಿ ಗಣಿಗಾರಿಕೆ ನಡೆದರೆ ಅದರ ವಿರುದ್ಧ ತೊಡೆತಟ್ಟಿ ನಿಲ್ಲಲು ಹಸಿರು ಸೇನೆ ಸಜ್ಜಾಗಿ ನಿಂತಿದ್ದು, ನಿಕಲ್ ಕೋಬಾಲ್ಟ್ ನಿಕ್ಷೇಪದ ಗಣಿಗಾರಿಕೆ ನಡೆಯಲೇಬೇಕಾದ ಪ್ರಮೇಯ ಉಂಟಾದರೆ ಪ್ರಮುಖವಾಗಿ ಇಲ್ಲಿನ ರಾಜಕೀಯ ಸ್ಥಿತಿಗತಿಯು ಬದಲಾವಣೆಗೊಂಡರೂ ಅಚ್ಚರಿಯಿಲ್ಲ.
ಸ್ವಲ್ಪ ಜನರಿಗೆ ಗೊಂದಲ ಹುಟ್ಟಬಹುದು. ರಾಜಕೀಯಕ್ಕೂ ಗಣಿಗಾರಿಕೆಗೂ ಏನು ಸಂಬಂಧ ಅಂತ ಇಲ್ಲಿ ಪ್ರಮುಖವಾದ ಅಂಶಗಳನ್ನು ಗಮನಿಸಬೇಕಾಗುತ್ತೆ. ಖನಿಜ ನಿಕ್ಷೇಪಗಳನ್ನು ತೆಗೆಯುವ ಹಾಗೂ ಪಡೆಯುವ ಕಂಪನಿಗಳು ಮತ್ತು ವ್ಯವಹಾರ ವಹಿವಾಟು ಬಹುತೇಕ ಕೇಂದ್ರದ ಅಧೀನಕ್ಕೆ ಒಳಪಟ್ಟಿರುತ್ತೆ. ಹಾಗಾಗಿ ಕೇಂದ್ರದ ಕಣ್ಣು ಈ ಪುಟ್ಟ ಜಿಲ್ಲೆಯ ಈ ಕ್ಷೇತ್ರದ ಮೇಲೆ ಪ್ರಭಾವ ಬೀರಬಹುದು. ಹಾಗೆಯೇ 2001ರಲ್ಲಿ ಮಂಡ್ಯ ಜಿಲ್ಲೆಯ ಮರಳಗಾಲದ ಆಲಾಪಟ್ಟಣ ಬಳಿ ಲಿಥಿಯಂ ನಿಕ್ಷೇಪ ಬೃಹತ್ ಮಾದರಿಯಲ್ಲಿ ಪತ್ತೆಯಾಗಿದೆ ಎಂದು ದೊಡ್ಡ ಸುದ್ದಿ ಹಬ್ಬಿತ್ತು. ಈ ನಿಕ್ಷೇಪವನ್ನು ಕೇಂದ್ರ ಸರ್ಕಾರದ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಸಂಸ್ಥೆ ಪರಿಶೋಧನೆ ನಡೆಸಿ ಖಚಿತಪಡಿಸಿತ್ತು. ಇದೊಂದು ಈಗಲೂ ಆ ನಿಕ್ಷೇಪ ತೆಗೆಯಲು ಅಂತಾರಾಷ್ಟ್ರೀಯ ಕಂಪನಿಗಳು ಹೊಂಚು ಹಾಕ್ತಾ ಇದ್ದಾವೆ ಎಂದು ಸುದ್ದಿ ಮಾಧ್ಯಮಗಳು ಬಿತ್ತರಿಸಿರುವುದನ್ನು ನಾವು ಕಂಡಿದ್ದೇವೆ. ನಾನು ಬೆಳ್ಳಿಯಪ್ಪ ಅಂತ ಕನ್ನಳ್ಳಿ ಇದೇ ಊರು. ಇವರು ಮೊದಲು ಈ ಥರ ಭೂಕುಸಿತ ಆಗುವಾಗ ಹೇಗೆ ಕುಸಿತ ಅಂಥೇಳಿ ಒಂದು ಟೆಸ್ಟಿಗೆ ಅಂತ ಬಂದವರು. ಒಂದು 6 ತಿಂಗಳಿಂದ ಸತತವಾಗಿ ಆ ಮಣ್ಣನ್ನು ಟೆಸ್ಟ್ ಮಾಡಿ ಈ ಖನಿಜಾಂಶ ತಗೊಂಡೋಗೋಕ್ಕೆ ಇಲ್ಲಿ ಜನಗಳಿಗೆ ಯಾರಿಗೂ ಹೇಳಿದ್ರೆ ಈ ಥರ ಸುಳ್ಳು ಹೇಳ್ಕೊಂಡು ಬಂದು ಭೂಕುಸಿತ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಬಂದು ಮಣ್ಣು ತಗೊಂಡು ಹೋಗ್ತಿದ್ದಾರೆ. ಅದನ್ನ ಕೇಳಿದರೆ ಯಾವುದು ಸತ್ಯ ಹೇಳೋಕ್ಕಿಲ್ಲ. ನಮ್ಮ ಜನಗಳಿಗೆ ಅನುಮಾನ ಬಂದು ಕೇಳಿದ್ರು ಏನು ಹೇಳೋಕ್ಕೆ ನಾವು ವ್ಯವಸಾಯ ಮಾಡ್ಕೊಂಡಿರೋದು ನಮ್ಮನ್ನು ಇಲ್ಲಿ ಸ್ಥಳ ಎಬ್ಸೋಕ್ಕೆ ಇವ್ರು ಮಾಡ್ತಿರೋ ಒಂದು ಸುಳ್ಳು ಇದು. ನಿಮ್ಮದು ಜಮೀನಲ್ಲಿ ತೆಗೆದಿದ್ದಾರಾ? ನಮ್ಮ ಜಮೀನಲ್ಲಿ ತೆಗೆದಿದ್ದಾರೆ. ಎಷ್ಟು ಕಡೆ ತೆಗೆದಿದ್ದಾರೆ? ಒಂದು 3 ಕಡೆ ತೆಗೆದಿದ್ದಾರೆ. ಅದೀಗ ನೀವು ಏನು ಎತ್ತಂತ ಕೇಳಲಿಲ್ಲ ಅವ್ರನ್ನ? ಕೇಳಿದ್ರು ಅವ್ರು ಹೇಳಲ್ಲ. ಭೂ ಕುಸಿತ ಆಗ್ತದೆ ಅಂತಲೇ ಹೇಳಿ ಅವರು ಮಾತು ಹೇಳೋದು, ಸತ್ಯ ಹೇಳೋದೇ ಇಲ್ಲ ಅವರು. ಆದ್ದರಿಂದ ಇದು ನಮಗೆ ಜನರಿಗೆ ನಾವು ಇಲ್ಲೇ ಬದುಕೊಂಡಿರೋದು ಭತ್ತ ಬೆಳೆಯೋ ಭೂಮಿಗಳು. ಅದರಿಂದ ನಮಗೆ ಇದು ಮುಂದೆ ತೊಂದರೆ ಆಗ್ತದೆ. ಅದರಿಂದ ನಾವು ಅದನ್ನು ಉಳಿಸ್ಕೋಬೇಕು. ಹೀಗಾಗಿ ಆ ಜಿಲ್ಲೆಯಿಂದ ಕೇಂದ್ರದ ತೆಕ್ಕೆಗೆ ತೆಗೆದುಕೊಳ್ಳಲು ರಾಜಕೀಯ ಕುತಂತ್ರವೇ ನಡೆದು ಹೋಗಿತ್ತು. ಹಾಗೆಯೇ ಜೆಡಿಎಸ್ನ ಕುಮಾರಸ್ವಾಮಿ ಅವರೊಂದಿಗೆ ಹೊಂದಾಣಿಕೆ ನಡೆಸಿ ಮಂಡ್ಯ ಜಿಲ್ಲೆಯಿಂದ ಕಣಕ್ಕಿಳಿಸಿ ಭರ್ಜರಿ ಗೆಲುವನ್ನು ಸಾಧಿಸಲಾಗಿತ್ತು. ಈಗ ಅವರಿಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಖಾತೆ ನೀಡಿರುವುದು ಇದರ ಹಿಂದಿನ ಉದ್ದೇಶ ಅಂತ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ. ಇದರಂತೆ ಇಲ್ಲೂ ರಾಜಕೀಯ ಸನ್ನಿವೇಶ ಎದುರಾಗಬಹುದು ಎಂಬ ಸಂಶಯ ಕಾಡತೊಡಗುವುದು ಸಹಜ. ಶಿವಕುಮಾರ್ ಅಂತೇಳಿ ಈಗ ಬೇಕನಹಳ್ಳಿ, ಕನ್ನಳ್ಳಿ ಮತ್ತು ಕುಂದಳ್ಳಿ ಭಾಗದಲ್ಲಿ ಈಗ ಬಂದು ಮೊದಲು ಮಣ್ಣು ಪರೀಕ್ಷೆ ಅಂತೇಳಿ ವಿಜ್ಞಾನಿಗಳು ಅಂತ ಬರ್ತಾಯಿದ್ರು. ಇಲ್ಲಿ ಭೂಕುಸಿತ ಆಯ್ತದೆ, ನಿಮಗೆ ನಾಳೆ ತೊಂದರೆ ಆಯ್ತದೆ, ಅದನ್ನು ಮಣ್ಣು ಪರೀಕ್ಷೆ ಮಾಡ್ತಾಯಿದ್ದೀವಿ ಅಂತ. ಇತ್ತೀಚೆಗೆ ಅದು ಗಣಿಗಾರಿಕೆಗೆ ಬದಲಾಗಿದೆ. ಈಗ ತುಂಬ ಕಡೆ ಅವರು ಮಣ್ಣು ತೆಗೆದು ಪರೀಕ್ಷೆ ಮಾಡ್ತಾಯಿದ್ದಾರೆ. ಪುನಃ ಗ್ರಾಮದವರಿಗೆ ಗೊತ್ತಿಲ್ಲದ ರೀತಿ ಮಾಡ್ತಾಯಿದ್ರು. ಈಗ JCBಯಿಂದನೂ ಮಾಡ್ತಾಯಿದ್ದಾರೆ. ಹಾಗೆ ನೆಕ್ಸ್ಟಿಗೆ ಬೋರ್ವೆಲ್ಲಿಂದನೂ ತೆಗೆದು ಪರೀಕ್ಷೆ ಮಾಡ್ತೀವಿ ಅಂತ ಮಾಡ್ತಾಯಿದ್ದಾರೆ. ಈಗ ಅದು ಗ್ರಾಮದವ್ರದ್ದು ತುಂಬ ಜನದಿಂದ ಅಬ್ಜೆಕ್ಷನ್ ಇದೆ. ಅದಕ್ಕೆ ಗ್ರಾಮದವರು ಈ ಕೆಲಸ ಮಾಡೋಕ್ಕೆ ಬಿಡಲ್ಲ ಅಂತ. ಕೆಲವರು ಮಾತ್ರ ಒಪ್ಪಿಗೆ ಕೊಟ್ಟಿದ್ದಾರೆ ಅಷ್ಟೇ. ಆದರೆ 90% ವಿರೋಧ ಇದೆ ಅದಕ್ಕೆ. ಇದನ್ನು ಹೇಳೋಕ್ಕೆ ನಾವು ಬಯಸ್ತೀವಿ. ಏನು ಮಾಡ್ತೀನಿ ಅನ್ನೋ ಉದ್ದೇಶದಿಂದ ಇಲ್ಲಿ ಅವರು ಅದನ್ನು ತೆಗಿತಾ ಇದ್ದಾರೆ? ಏನಿದೆ ಅನ್ನೋ ಉದ್ದೇಶದಿಂದ ತೆಗಿತಾ ಇದ್ದಾರೆ? ಇಲ್ಲಿ ಅವರು ಖನಿಜ ಯಾವುದು ಅಂತ ನಮಗೆ ಕನ್ಫರ್ಮಾಗಿ ಹೇಳ್ತಾ ಇಲ್ಲ. ಅಂದರೆ ಖನಿಜ ಪ್ರಮಾಣ ಸ್ವಲ್ಪ ಸಿಕ್ಕಿದೆ ಅಂತ ಮಾಡ್ತಾಯಿದ್ದಾರೆ. ಮುಂದೇನು ಮಾಡ್ತಾರೆ ಅಂತ ಇನ್ನು ಅವರು ನಮಗೆ ಯಾರಿಗೂ ಕರೆಕ್ಟಾಗಿ ಮಾಹಿತಿ ಕೊಡ್ತಾ ಇಲ್ಲ. ಇದು ಇಲ್ಲಿ ಅಧಿಕಾರಿಗಳ ಅಥವಾ ಹೊರಗಿನ ಅಧಿಕಾರಿಗಳ ಅಥವಾ ಯಾರು? ಅಧಿಕಾರಿಗಳು ಉತ್ತರ ಪ್ರದೇಶದಿಂದ ಬಂದಿದ್ದಾರೆ. ಅದು ಸೆಂಟ್ರಲ್ ಗೌರ್ಮೆಂಟಿಂದ ನಿಯೋಜನೆ ಆಗಿ ಇಲ್ಲಿ ಬಂದಿದ್ದಾರೆ. ಅವರು ಸ್ಟೇಟ್ ಗೌರ್ಮೆಂಟ್ ಹತ್ರನೇ ಮಾಡ್ತಾ ಇದ್ದಾರೆ. ಅದೇನೇ ಇರಲಿ, ಜಾಗತೀಕರಣದ ಹೆಸರಲ್ಲಿ ಪ್ರಕೃತಿಯ ಒಡಲು ಬರಿದಾಗದಿರಲಿ. ಪ್ರಕೃತಿ ಮುನಿದರೆ ಜಗತ್ತೇ ಮಂಡಿ ಉರಬೇಕಾಗುತ್ತೆ. ಸ್ಪೆಷಲ್ ರಿಪೋರ್ಟ್, ಕೊಡಗು ಚಾನಲ್, ದುಷ್ಯಂತ್ ಕುಮಾರ್, ಗಣಗೂರು. ಕುಶಾಲನಗರ ಸಮೀಪದ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಂದರನಗರ ಕೋರೆ ರಸ್ತೆ ಭಾಗದಲ್ಲಿ ನೆಲೆಕಂಡಿರುವ ಹಲವು ಕುಟುಂಬಗಳು ಹಕ್ಕುಪತ್ರದಿಂದ ವಂಚಿತರಾಗಿರುವ ಹಿನ್ನೆಲೆ ಸೌಲಭ್ಯ ವಂಚಿತ ನಿವಾಸಿಗಳು ಹಕ್ಕುಪತ್ರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ದಲಿತ ಸಂಘರ್ಷ ಸಮಿತಿ ಭೀಮಘರ್ಜನೆ ಜಿಲ್ಲಾಧ್ಯಕ್ಷ ML ನಾಗರಾಜು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಹಕ್ಕುಪತ್ರ ವಂಚಿತರು ಪಟ್ಟಣದ ಪ್ರವಾಸಿ ಮಂದಿರದ ಬಳಿಯಿಂದ ಮೆರವಣಿಗೆಯಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತಕ್ಕೆ ಧಾವಿಸಿ ಘೋಷಣೆಗಳನ್ನು ಕೂಗಿದ್ರು. ಬಳಿಕ ಅಲ್ಲಿಂದ ತಹಶೀಲ್ದಾರ್ ಕಚೇರಿಗೆ ತೆರಳಿ ಕಚೇರಿ ಮುಂಭಾಗ ಕೆಲಕಾಲ ಪ್ರತಿಭಟನೆ ನಡೆಸಿದರು. ಕೂಡಲೇ ಹಕ್ಕುಪತ್ರ ವಿತರಣೆಗೆ ಕ್ರಮ ಕೈಗೊಳ್ಳುವಂತೆ ವಿನಂತಿಸಿ ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು.
ರಕ್ತಕ್ಕಾಗಿ ಹೋರಾಟ, ರಕ್ತಕ್ಕಾಗಿ ಹೋರಾಟ, ರಕ್ತಕ್ಕಾಗಿ ಹೋರಾಟ. ಒಂದೇ ಒಂದೇ ಮನೋಬರ್ ಮತಕ್ಕೆ ಎಲ್ಲ. ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಂಎಲ್ ನಾಗರಾಜು, ಸುಂದರ ನಗರದ 31/1ರಲ್ಲಿ ಇತ್ತೀಚೆಗೆ ನೆಲೆಕಂಡ ಕೆಲವರಿಗೆ ಹಕ್ಕುಪತ್ರ ದೊರೆತಿದೆ. ಆದರೆ ಹಲವು ದಶಕಗಳಿಂದ ವಾಸ ಮಾಡ್ತಾ ಇರುವ 50ಕ್ಕೂ ಹೆಚ್ಚಿನ ಕುಟುಂಬಗಳು ಹಕ್ಕುಪತ್ರದಿಂದ ವಂಚಿತರಾಗಿದ್ದಾರೆ. ಈ ನಡುವೆ ಅರಣ್ಯ ಇಲಾಖೆಯಿಂದ ಕೂಡ ತೊಂದರೆ ಎದುರಾಗ್ತಾ ಇದೆ. ಕೂಡಲೇ ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ಒದಗಿಸಬೇಕಿದೆ. ಇಲ್ಲದಿದ್ದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು. ಗ್ರಾಮದಲ್ಲಿ ಅನೇಕ ವರ್ಷಗಳಿಂದ ವಾಸವಾದವರಲ್ಲಿ ಕೆಲವೊಂದು ಅರಣ್ಯ, ಕೆಲವರು ನಮ್ಮ ಅರಣ್ಯ ಇಲಾಖೆಯಿಂದ ಮನೆ ಕಟ್ಟಕ್ಕಾಗಲಿ ಬಿಡ್ತಾ ಇಲ್ಲ, ಅದನ್ನು ಕಿತ್ಕೊಳ್ಳೋದೆ. 50 ವರ್ಷಗಳಿಂದ ಇಲ್ಲಿವರೆಗೂ ವಾಸವಾದವರು ಅವ್ರಿಗೆ ಹಕ್ಕುಪತ್ರ ಸಿಕ್ಕಿಲ್ಲ. ಕೆಲವು 2-3 ವರ್ಷ ಬಂದವ್ರಿಗೆ ಮಧ್ಯದಲ್ಲಿ ಎಲ್ಲರಿಗೂ ಹಕ್ಕುಪತ್ರ ಆಗಿದೆ. ಕೆಲವು 30, 40, 50 ವರ್ಷದವರವ್ರಿಗೆ ಹಕ್ಕುಪತ್ರ ಆಗಿರಲ್ಲ. ಅವ್ರಿಗೂ ಇವ್ರಿಗೆ ಏನು ಮೊದಲು ಬಂದಿದ್ದೇ ಇವ್ರು ತಪ್ಪಾಗೋಯ್ತಾ, ಅವ್ರದ್ದು ಈ ಲಾಸ್ಟಿಗೆ ಬಂದಿರೋದೇ ಕರೆಕ್ಟ್ ಆಗೋಯ್ತಾ, ಅವ್ರಿಗೆ ಹಕ್ಕುಪತ್ರ 50 ವರ್ಷದಿಂದ ಹಕ್ಕುಪತ್ರ ಇಲ್ಲ. ಇವ್ರಿಗೆ ಎಲ್ಲರಿಗೂ ಅರ್ಹತೆ ಇದೆ, ಓಟ್ ಹಾಕೋ ಅರ್ಹತೆ ಇದೆ. ಸರ್ವೆ ನಂಬರ್ ಬೇರೆಯವರು ಕೊಟ್ಟರು, ನಮಗೆ ಕೊಡಲಿಲ್ಲ. 1 ಪಾಯಿಂಟ್ ಸರಿನಾ? ಅವ್ರಿಗೆ ಆದ್ರೆ ಹೆಂಗ್ ಹಕ್ಕುಪತ್ರ ಕೊಟ್ರಿ, ನಮಗೂ ಅದೇ ರೀತಿ ಕೊಡಬೇಕು ಅಂದೇಕಂಡು ಹೇಳಿ. ಒಂದ್ ವೇಳೆ ಏನಾಗಿದೆ ಅಂದೇಕಂಡು ನಾನು ನೋಡ್ತೇನೆ. ಈಗ ನಿಮ್ದು ನೀವು ಯಾರಿಗೆ ಹಕ್ಕುಪತ್ರ ಕೊಟ್ಟಿದ್ರೆ ಅವ್ರದ್ದು ಏನಾದ್ರು ಹೆಸರು ಬರ್ದಿದ್ರಾ? ಇಲ್ಲ ಬರ್ದಿಲ್ಲ. ನಮ್ಗೆ ಇಲ್ಲಿ ಇದೆ, ಅವ್ರು ಕೊಡಕ್ಕಲ್ಲ. ಅವ್ರು ನಮ್ಗೆ ಏನ್ ಕೆಟ್ಟ ಹೆಸರು ಬಂದ್ಬಿಟ್ಟು ಅಂತ ಅವ್ರು ನಾವು ಕೇಳಿದೆ. ಅದ್ರ ಪಕ್ಕದಲ್ಲಿ ಮನೆಗೆ ಹಕ್ಕುಪತ್ರ ಆಗಿಲ್ಲ, ಅದ್ರ ಪಕ್ಕದಲ್ಲಿ ಹಕ್ಕುಪತ್ರ ಆಗಿದೆ, ಅದ್ರ ಪಕ್ಕದಲ್ಲಿ ಹಕ್ಕುಪತ್ರ ಆಗಿಲ್ಲ. ಮಧ್ಯೆ ಸಾಧಾರಣ ಎಷ್ಟು ಜನರಿಗೆ ಆಗಿರ್ಬೋದು? ಸಾಧಾರಣ 3-4 ಜನಕ್ಕೆ ಆಗಿದೆ ಸರ್. ಆಯ್ತು, ನಾನು ಚೆಕ್ ಮಾಡ್ತೇನೆ ಯಾರಿಗೆ ಯಾವಾಗ ಕೊಟ್ಟರು ಏನು ಅಂದೇಕಂತ ಹೇಳಿ ಒಂದು ಚೆಕ್ ಮಾಡ್ತೇನೆ. ಮತ್ತೆ ನಿಮ್ದು ಬೇಡಿಕೆ? ನಮ್ಮ ಬೇಡಿಕೆ ಸುಂದರ ಗ್ರಾಮದವರಿಗೆ ಓಟ್ ಹಾಕೋದ್ರಿಂದ, ಸೊಸೈಟಿಯಿಂದ ಇರೋದು ಎಲ್ಲ ಎನಿವನ್ನು ಅಧಿಕಾರ ಅವ್ರಿಗಿದೆ. ಹಕ್ಕುಪತ್ರದೊಂದು ಅಧಿಕಾರ ಇಲ್ಲ. ಅದು ಕೂಡಲೇ ನಿಮ್ಮ ಮುಖಾಂತರವಾಗಿ ನಮಗೆ ಒಂದು ಬಡ ಜನರಿಗೆ ಇವರೆಲ್ಲ ಕೂಲಿ ಮಾಡೋಕ್ಕಾಗಿಲ್ಲ. ಒಂದು 60-70 ಜನ ಅವರೇ ಸರ್. ಒಂದು ಹಕ್ಕುಪತ್ರ ನಿಮ್ಮ ಒಂದು ಹೆಸರಲ್ಲಿ ನಮ್ಮ ಒಂದು ಹಕ್ಕುಪತ್ರ ಹೆಸರು ಹೇಳೋದು ಬೇಡ, ಅದು ಏನದ ಅಂತ ಹೇಳಿ ಫಸ್ಟ್ ಆಫ್ ಆಲ್ ನಾನು ನೋಡ್ಕೊತೇನೆ. ಆಯ್ತಾ? ನಮ್ಮ ಕೈಯಿಂದ ಏನು ಹೆಲ್ಪ್ ಮಾಡಬೇಕು ಅದನ್ನು ಮಾಡ್ತೇನೆ. ಆಯ್ತಾ? ಬೇಕಾದ್ರೆ ನಾನು ಎಷ್ಟೋ ಸಲ ಬಂದಿದ್ದೆ, ಈಗೂ ಬರ್ತೇನೆ, ಏನು ತೊಂದರೆ ಇಲ್ಲ. ಆಯ್ತಾ? ಒಂದು 50-60 ಜನ ಎಲ್ಲ ಮನೆ ಕಟ್ಕೊಂಡಿದ್ದಾರೆ. ಎಲ್ಲರಿದ್ದಾರೆ ಸರ್. 50 ವರ್ಷದಿಂದ ಮನೆ ಕಟ್ಕೊಂಡವ್ರೆ ಸರ್. 50 ವರ್ಷದಿಂದ 50 ಜನ ಇರ್ಲಿಕ್ಕಿಲ್ಲ ಬಿಡು, ಒಂದು 25 ಜನರು ಇರ್ಬೋದು. ಆ ಗ್ರಾಮದಲ್ಲಿ ಅನೇಕ ವರ್ಷಗಳಿಂದ ವಾಸವಿದ್ದು ಇಲ್ಲಿವರೆಗೆ ಅವರಿಗೆ ಹಕ್ಕುಪತ್ರ ಸಿಕ್ಕಿರೋದಿಲ್ಲ. ಸಾಧಾರಣ 30-50 ವರ್ಷದಿಂದ ವಾಸವಾಗವರೆ, ಆದರೆ ಅವರಿಗೆ ಹಕ್ಕುಪತ್ರ ಇಲ್ಲ. ಆದರೆ ನಿನ್ನೆ ಮೊನ್ನೆ ಬಂದು 2 ವರ್ಷ 3 ವರ್ಷ ಆಗಿಲ್ಲ ಅಂಥವ್ರಿಗೆ ಹಕ್ಕುಪತ್ರ ಆಗಿದೆ. ಈ 50 ವರ್ಷದಿಂದ ವಾಸ ಮಾಡ್ತಕ್ಕಂಥವ್ರಿಗೆ ಹಕ್ಕುಪತ್ರ ಸಿಕ್ಕಿಲ್ಲ ಅಂದರೆ ಇದು ಯಾವ ಥರ ನ್ಯಾಯ ಏನು ಅಂತ ನಮಗೆ ಅರ್ಥ ಆಗ್ತಾಯಿಲ್ಲ. ಹಂಗಾಗಿ ಇವತ್ತು ಭೀಮಗರ್ಜನೆ ಕೊಡಗು ಜಿಲ್ಲೆ ಅಧ್ಯಕ್ಷನಾಗಿ ನಾನು ಆ ಊರಿನ ಜನರನ್ನು ಗಮನಿಸಿದಾಗ ಅಲ್ಲಿ ಓಡಾಡುವಾಗ ತುಂಬ ಹಿಂಸೆಯಿಂದ ಜೀವನ ಮಾಡ್ತಾರೆ. ಎಲ್ಲ ಇವರು ಕೂಲಿ ಕಾರ್ಮಿಕರಾಗಿದ್ದು ಒಂದು ಏನೋ ಕೂಲಿ ಮಾಡಿ ಒಂದು ಮಲಗಲಿಕ್ಕೆ ನೆಲ ಕಂಡ್ಕೊಂಡವ್ರೆ. ಹಾಗಾಗಿ ಒಂದು ಕಡೆ ಅರಣ್ಯ ಇಲಾಖೆ ಹಿಂಸೆ, ಒಂದು ಕಡೆ ಹಕ್ಕುಪತ್ರದ ಹಿಂಸೆ. ಅಲ್ಲಿ ಜನಗಳಿಗೆ ಗೆದ್ದಂಥ ಮೆಂಬರ್ಗಳಾಗಲಿ ಅಥವಾ ಇನ್ನೊಬ್ಬರಾಗಲಿ ಇಲ್ಲೋರಿಗೆ ನಮಗೆ ಯಾರು ಕೂಡ ನಮಗೆ ಪಂಚಿಲ್ಲ. ಏನಕ್ಕಾಗಿ ಈ ಥರ ಹೋರಾಟ ಮಾಡಿ ನಾವು ನಿಮ್ಮ ಜೊತೆ ಸೇರ್ಕೊಂಡು ಅವ್ರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಯಾರೂ ಕೂಡ ನಮಗೆ ಬಂಧಿಸಲಿಲ್ಲ. ಹಾಗಾಗಿ ನಾವು ಇಲ್ಲಿ ಯಾರು ವಿರುದ್ಧ ಹೋರಾಟ ಅಲ್ಲ, ನಮ್ಮ ಹೋರಾಟ ಏನಿದ್ರು ಹಕ್ಕುಪತ್ರದ ಹೋರಾಟ. ಕೆಲವರು ತಿಳ್ಕೊಬಿಟ್ಟವ್ರೆ ಬೇರೆ ರಾಜಕಾರಣವಾಗಿ ಅದು ನಾವೇನು ಎಲೆಕ್ಷನಿಗೆ ನಿಲ್ಬೇಕಾಗಿಲ್ಲ ಅಥವಾ ಇನ್ನೊಂದು ಮಾಡಬೇಕಾಗಿಲ್ಲ. ನನ್ನ ಉದ್ದೇಶ ಈ ಬಡವ್ರ ಜನರಿಗೆ ಹಕ್ಕುಪತ್ರ ಕೊಡಿಸೋವರೆಗೂ ಹೋರಾಟ ಮಾಡೋದು ಖಂಡಿತ, ಹಕ್ಕುಪತ್ರ ಸಿಕ್ಕೋದಂತೂ ಖಚಿತ. ಹಾಗಾಗಿ ನಮಗೆ ಕೂಡಲೇ ತಾಲೂಕು ದಂಡಾಧಿಕಾರಿಗಳಾಗ್ಬೋದು, ಮಡಿಕೇರಿ ಜಿಲ್ಲಾಧಿಕಾರಿಗಳಾಗ್ಬೋದು, ನಮಗೆ ಈ ಒಂದು 15 ದಿವಸ ಗಡುವು ಕೊಡ್ತಾಯಿದ್ದೀವಿ. ಅವರಿಗೆ ಮನವಿ ಕೊಟ್ಟು ನಮಗೆ ಅದಕ್ಕೆ ಏನೋ ಪ್ರತಿಯುತ್ತರ ಸಿಕ್ಕಲಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟ ಕೂಡ ಮಾಡ್ತೀವಿ ಮತ್ತು ಜಿಲ್ಲಾ ಅಧಿಕಾರಿ ಮುಂದೆ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಸ್ಟ್ರೈಕು ಕೂಡ ನಾವು ಮಾಡೋಕ್ಕೆ ಇಚ್ಛೆ ಪಡ್ತೀವಿ. ರಶಿಕಲಾ ಅಂತ ನಾವೊಂದು 30-40 ವರ್ಷದಿಂದ ಸುಂದರನಗರ ಗ್ರಾಮದಲ್ಲಿ ವಾಸವಾಗಿರ್ತೇವೆ. ನಾವು ಇರೋಕ್ಕೆ ಒಂದು ಮನೆಗಳನ್ನು ಕಟ್ಕೊಂಡಿರ್ತೀವಿ. ಆದರೆ ಮನೆಗಳಿಗೆ ಹಕ್ಕುಪತ್ರ ಆಗಿರುವುದಿಲ್ಲ. ಎಷ್ಟೋ ರಾಜಕಾರಣಿಗಳು ಗೆಲ್ಲೋಕ್ಕೆ ಬಂದಾಗ, ಎಲೆಕ್ಷನ್ಗೆ ಬಂದಾಗ ನಾವು ಅವ್ರು ಏನು ಕೇಳ್ತಾರೆ ಅರ್ಜಿಗಳನ್ನ ಕೊಟ್ಟಿರ್ತೀವಿ, ಹಕ್ಕುಪತ್ರ ಬೇಕು ಅಂತ ಹೇಳಿರ್ತೀವಿ. ಅದು ಸ್ವಲ್ಪ ದಿನಗಳ ನಂತರ ಅವರು ಕೇಳಿದಾಗ ನೀವು ಅರ್ಜಿ ಕೊಟ್ಟಿಲ್ಲ, ಹಕ್ಕುಪತ್ರ ಕೊಡೋಕ್ಕಾಗಲ್ಲ, ಇದು ಅರಣ್ಯದ್ದು ಅಂತ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ಅರಣ್ಯಕ್ಕೆ ಸೇರಿದೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಯಾವುದೇ ಮನೆಗಳನ್ನು ಕಟ್ಟೋಕ್ಕೂ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ತುಂಬ ತೊಂದರೆ ಆಗಿದೆ.
ಅದನ್ನು ನಮಗೆ ಹಕ್ಕುಪತ್ರ ಸಿಗುವ ರೀತಿ ನೀವು ವಿಶ್ವಾಸವನ್ನು ನೀಡಿ ನಮಗೆ ನಾವು ಕೂಡ ಈ ದೇಶದ ಪ್ರಜೆಗಳೇ, ನಮಗೂ ಕೂಡ ಹಕ್ಕುಪತ್ರವನ್ನು ಕೊಡುವಂಥ ಕಾರ್ಯವನ್ನು ನೀವು ಮಾಡ್ತೀರಿ ಅಂತ ನಿಮ್ಮಲ್ಲಿ ನಂಬಿಕೆ ಇಟ್ಟು ನಾವು ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ಮಂಜುಳಾ, ನಾವೊಂದು 40 ವರ್ಷದಿಂದ ನಾವು ಅಲ್ಲೇ ಇದ್ದೀವಿ, ಗ್ರಾಮದಲ್ಲಿದ್ದೀವಿ. ನಮಗೆ ಯಾವ ಸೌಲಭ್ಯನೂ ಇಲ್ಲ ಅಂತ ಏನು ಹೇಳಿದ್ರೆ, ನಾವು ಕಂದಾಯ ಕಟ್ಟಕ್ಕೆ ಹೋದರೆ ಕಂದಾಯ ಕಟ್ಟಿಸ್ಕೊಳ್ಳೋದಿಲ್ಲ, ನೀವು ಮೈಸೂರಿ ಜಾಗದಲ್ಲಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಎಲೆಕ್ಷನ್ಗೆ ಓಟ್ ಕೇಳಕ್ಕೆ ಬರ್ತಾರೆ, ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಹೇಳ್ತಾರೆ, ಎಂಥದ್ದು ಮಾಡ್ಕೊಡೋದಿಲ್ಲ. ಅಂದರೆ ಈ ಸತಿ ಓಟ್ ಕೇಳಕ್ಕೆ ಬಂದರೆ ನಾವು ಯಾರೂ ಓಟ್ ಹಾಕೋದಿಲ್ಲ, ಅವರಿಗೆ ಬಹಿಷ್ಕಾರ ಹಾಕೋದಂತೂ ನಿಜ. ನಾವು ಒಂದು 60-70 ಕುಟುಂಬಗಳಿದ್ದೀವಿ, ನಮಗೆ ಯಾವ ಸೌಲಭ್ಯಗಳು ಇಲ್ಲ ಅಲ್ಲಿ. ಈ ಸಂದರ್ಭ ಪ್ರತಿಭಟನೆಯಲ್ಲಿ ಮಂಜುಳಾ, ಶಶಿಕಲಾ, ಕವಿತಾ, ಶ್ವೇತಾ, ಪುಟ್ಟಂಬ, ದೇವಿಕಾ, ವೀಣಾ, ರುಕಿಯಾ, ಲಕ್ಷ್ಮೀ, ಚಂದ್ರಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಸೋಮವಾರಪೇಟೆ ತಾಲೂಕಿನ ಕೊಡ್ಲಿಪೇಟೆ ಹೋಬಳಿಯ ದೊಡ್ಡ ಕೊಡ್ಲಿ ಗ್ರಾಮದಲ್ಲಿ ಅನಧಿಕೃತವಾಗಿ ನಡೆಸ್ತಾ ಇದ್ದ ಇಟ್ಟಿಗೆ ಕಾರ್ಖಾನೆಯ ಮೇಲೆ ತಾಲೂಕು ದಂಡಾಧಿಕಾರಿ ಕೆಕೆ ಕೃಷ್ಣಮೂರ್ತಿ ಅವರ ನೇತೃತ್ವದ ತಂಡ ಬೆಳಿಗ್ಗೆ ದಾಳಿ ನಡೆಸಿದೆ. ಈ ಕಾರ್ಖಾನೆ ಅಲ್ಲಿಂದ ಸ್ಥಳೀಯ ನಿವಾಸಿಗಳಾದ ದಿವಾಕರ, ವಿಜಯ ಹಾಗೂ ಪ್ರದೀಪ್ ಎಂಬುವರಿಗೆ ಸೇರಿದ್ದಾಗಿದೆ ಎಂದು ತಿಳಿದುಬಂದಿದೆ. ಸರ್ಕಾರಿ ನಿಯಮಗಳಿಂದ ಗಾಳಿಗೆ ತೂರಿ ಅನಧಿಕೃತವಾಗಿ ಇಟ್ಟಿಗೆ ಕಾರ್ಖಾನೆ ನಿರ್ಮಿಸಿಕೊಂಡಿದ್ದು, ಕನಿಷ್ಠ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಪರವಾನಗಿಯನ್ನು ಪಡೆದಿಲ್ಲ ಎಂಬುದು ತನಿಖೆಯಿಂದ ತಿಳಿದುಬಂದಿದೆ. ಅಲ್ಲದೆ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶ ಮೂಲದ ಕಾರ್ಮಿಕರನ್ನ ಕರೆತಂದು ಅವರು ವಾಸ ಮಾಡಲು ಸರಿಯಾದ ವಸತಿ ವ್ಯವಸ್ಥೆ ಕಲ್ಪಿಸದೆ ಹೀನಾಯ ಸ್ಥಿತಿಯಲ್ಲಿ ವಾಸ ಮಾಡ್ತಾ ಇರುವುದು ಕಂಡುಬಂದಿದೆ. ಅಲ್ಲದೆ ಇವರಿಗೆ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರ ನೋಂದಾವಣೆಯನ್ನ ಮಾಡಿಸದೆ ಇವರಿಗೆ ಮೂಲಭೂತ ಸೌಕರ್ಯಗಳನ್ನು ವಂಚಿಸಿ ಮಾನವ ಹಕ್ಕು ಉಲ್ಲಂಘನೆ ಮಾಡಿರುವುದು ಕಂಡುಬಂದಿದೆ. ಕಾರ್ಮಿಕ ನಿರೀಕ್ಷಕರಾದ ಶಶಿಧರ್ ಎಸ್, ಆರ್ಐ ಮನುಕುಮಾರ್, ಪಿಡಿಒ ರಾಜೇಂದ್ರ ಪ್ರಸಾದ್ ಹಾಗೂ ಪೊಲೀಸ್ ಇಲಾಖೆಯವರು ಪಾಲ್ಗೊಂಡಿದ್ದರು. ಇದಂತೆ ಅಸ್ಸಾಂ ಅವ್ರು ನೋಡ್ಬೇಕು ಕಲರ್ ಫಸ್ಟು ಅದನ್ನು ಆಪರೇಷನ್ ಮಾಡೋದು. ನೆಕ್ಸ್ಟ್ ನಾವು ಮಾಡಲೇಬೇಕು, ಸ್ವೀಕರಿಸಿ ಮಾಡಿದ್ವಲ್ಲ 150,000 ಸಿಕ್ಕಿದ್ದು. ಎಲ್ಲಿ ಡೀಟೇಲ್ಸ್ ಇದೆಯಾ? ಬಾತ್ರೂಮ್ ಇಲ್ಲ, ಎಲ್ಲ ಹೊರಗಡೆ ಹೋಗ್ತಿದ್ರು. ಸುಮ್ಮನೆ ತುಂಬ ದೊಡ್ಡದಾಗಿ ಹೋಗುತ್ತೆ. ಕರೆಕ್ಟಾಗಿ ಅವ್ರಿಗೆ ಏನಾದ್ರು ಸೂರು ಮಾಡ್ಕೊಡ್ತಾರೆ. ನಾವಲ್ಲ, ಮಾನವ ಹಕ್ಕು ಆಯೋಗ ಏನಾದ್ರು ಇಲ್ಲಿ ಬಂದರು, ಕಮಿಷನರ್ ಬಂದರೆ ನನ್ನ ತಲೆ, ಪೊಲೀಸು ತಲೆ, ಇವ್ರ ತಲೆ, ಎಲ್ಲರ ತಲೆ ಹೋಗುತ್ತೆ. ಆರೋಗ್ಯ ರಕ್ಷಣೆ ಎನ್ನುವುದು ಕೇವಲ ಯೋಜನೆಯಾಗದೆ ಪ್ರತಿಯೊಬ್ಬರ ಮೂಲಭೂತ ಹಕ್ಕಾಗಬೇಕು ಎನ್ನುವ ಪ್ರಮುಖ ವಿಷಯವನ್ನ ಮುಂದಿಟ್ಟುಕೊಂಡು ಬುಡಕಟ್ಟು ಕಾರ್ಮಿಕರ ಸಂಘ ಮತ್ತು ಚಿಂತಾಮಣಿಯ ಬೇರು ಬೆವರು ಸಾಂಸ್ಕೃತಿಕ ವೇದಿಕೆ ಮಡಿಕೇರಿಯಲ್ಲಿ ಆರೋಗ್ಯ ಹಕ್ಕಿನ ಜಾಥಾವನ್ನು ನಡೆಸಿತು. ರಾಜ್ಯದಲ್ಲಿ ಆರೋಗ್ಯ ಹಕ್ಕಿನ ಕಾಯ್ದೆಯನ್ನು ಜಾರಿಗೆ ತರಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ನಡೆಸಿದ ಪ್ರಮುಖರು ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೇರು ಬೆವರು ಸಾಂಸ್ಕೃತಿಕ ವೇದಿಕೆಯ ಸಂಚಾಲಕ ಸೌರಭ್ ಪಲ್ಲಿ ಚಂದ್ರಶೇಖರ್, ಆರೋಗ್ಯ ಹಕ್ಕಿನ ಜಾಥಾವನ್ನು ಇದೇ ಫೆಬ್ರವರಿ 2ರಂದು ಆರಂಭಿಸಲಾಗಿದ್ದು ಈಗಾಗಲೇ 12 ಜಿಲ್ಲೆಗಳಲ್ಲಿ ಪೂರ್ಣಗೊಳಿಸಲಾಗಿದೆ. ಇಂದು ಕೊಡಗು ಜಿಲ್ಲಾ ಬುಡಕಟ್ಟು ಕಾರ್ಮಿಕರ ಸಂಘಟನೆಯೊಂದಿಗೆ ನಗರದಲ್ಲಿ ಜಾಥಾ ನಡೆಸಿದ್ದು ಅಭಿಯಾನದ ಸಮಾರೋಪ ಫೆಬ್ರವರಿ 17ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ ಎಂದರು. ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಎಲ್ಲರಿಗೂ ಜೀವಿಸುವ ಹಕ್ಕನ್ನು ಒದಗಿಸಲಾಗಿದೆ. ಜೀವಿಸುವುದು ಎಂದರೆ ಆರೋಗ್ಯಯುತವಾದ ಬದುಕೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಆರೋಗ್ಯವೆನ್ನುವುದು ಕೇವಲ ಯೋಜನೆಗಳಿಗೆ ಸೀಮಿತವಾಗಕೂಡದು. ನೆರೆಯ ತಮಿಳುನಾಡು, ಕೇರಳ, ರಾಜಸ್ಥಾನಗಳಲ್ಲಿ ಇರುವಂತೆಯೇ ಕರ್ನಾಟಕದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರ್ವರಿಗೂ ಉಚಿತ ಮತ್ತು ಗುಣಮಟ್ಟದ ಔಷಧಗಳು ದೊರಕಬೇಕೆನ್ನುವುದು ನಮ್ಮ ಹಕ್ಕೊತ್ತಾಯವಾಗಿದೆ ಎಂದು ಸ್ಪಷ್ಟಪಡಿಸಿದರು. ಸಾರ್ವತ್ರಿಕ ಆರೋಗ್ಯ ಹಕ್ಕುಗಳ ಮೂಲಕ ನಾವು ಪ್ರಾರಂಭ ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಇಡೀ ಕರ್ನಾಟಕದಲ್ಲೂ ಈ ಒಂದು ಜಾಥಾ ಒಂದು ಅರಿವಿನ ಕಡೆ, ಒಂದು ವಿಚಾರದ ಕಡೆ, ಮತ್ತೆ ಒಂದು ಪಾದಯಾತ್ರೆಯ ಮೂಲಕನೂ ಸಾಗ್ತಾ ಇದೆ.
ಈ ನಿಟ್ಟಿನಲ್ಲಿ ನಾವು ಇಲ್ಲಿ ಕೇಳ್ತಾ ಇರೋದು ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಆರೋಗ್ಯ ಅನ್ನೋದು ಒಂದು ಹಕ್ಕಾಗಬೇಕು. ಇದು ಯಾವುದೇ ಒಂದು ಯೋಜನೆ ಆಗಬಾರ್ದು, ಅದು ಹಕ್ಕಾಗಿ ಜಾರಿ ಆಗಬೇಕು. ಮತ್ತು ತಮಿಳುನಾಡು, ಕೇರಳ, ರಾಜಸ್ಥಾನಗಳಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾದಂತಹ ಗುಣಮಟ್ಟದ ಔಷಧಿಗಳು ಮತ್ತು ಸೌಲಭ್ಯಗಳು ಉಚಿತವಾಗಿ ಸಿಗ್ತಾ ಇದೆ. ಇದೇ ಮಾದರಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಈ ಮಾದರಿ ಜಾರಿಯಾಗಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಅಷ್ಟೇ ಅಲ್ಲದೆ ಇನ್ನೊಂದು ಹಕ್ಕೊತ್ತಾಯಗಳಿದೆ ನಮಗೂ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೂಡ ಪ್ರತಿಯೊಬ್ಬರಿಗೂ ಗುಣಮಟ್ಟದ ಔಷಧಿಗಳು ಉಚಿತವಾಗಿ ಲಭ್ಯವಾಗಬೇಕು. ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಚೆಕಪ್ಗೆ ಅಂತ ಹೋದಾಗ ಬೇರೆ ಕಡೆ ಚೀಟಿ ಬರ್ಕೊಡ್ತಾರೆ, ನೀವು ಅಲ್ಲಿಂದ ತಗೊಂಡ್ಬಿಟ್ಟು ನಾವು ಇಲ್ಲಿ ಹಾಕ್ತೀವಿ ಅಂತ. ಆ ಥರ ಹೊರಗಡೆ ಚೀಟಿ ಬರ್ಕೊಡ್ಬಾರ್ದು. ಎಲ್ಲ ಔಷಧಿಗಳು, ಚಿಕಿತ್ಸೆ ಸರ್ಕಾರಿ ಆಸ್ಪತ್ರೆ ಒಳಗಡೆಗೆ ಸಿಗಬೇಕು. ಆ ಥರದ ಒಂದು ಗುಣಮಟ್ಟದಲ್ಲಿ ಇರಬೇಕು ಅಂತ ನಮ್ಮ ಮುಖ್ಯವಾದ ಒತ್ತಾಯ. ಕರ್ನಾಟಕದಲ್ಲಿ ಆರೋಗ್ಯ ಹಕ್ಕಿನ ಕಾಯ್ದೆ ಜಾರಿ ಆಗಬೇಕು. ಹಾಗಾಗಿ ನಾವು ಇದನ್ನ ಬಲವಾಗಿ ಹೇಳ್ತಾ ಇದ್ವಿ. 1948ರಲ್ಲಿ ಮಾನವ ಹಕ್ಕುಗಳ ಆಯೋಗ ಕೂಡ ಹೇಳುತ್ತೆ ಆರೋಗ್ಯವೂ ಒಂದು ಹಕ್ಕಾಗಬೇಕು ಅಂತ. ಹಾಗೆ 1978ರಲ್ಲಿ ಆಲ್ಮಾ ಆಟ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಪ್ರಪಂಚದ ಎಲ್ಲ ಪ್ರತಿನಿಧಿಗಳು ಕೂಡ ಒಂದು ಕಡೆ ಸೇರಿಕೊಂಡು ಆರೋಗ್ಯದ ಹಕ್ಕು ಜಾರಿ ಆಗಬೇಕಂತ ಒಂದು ಘೋಷಣೆ ಮಾಡುತ್ತಾರೆ. ಅದಕ್ಕೆ 1978ರಲ್ಲಿನೇ ಭಾರತ ಕೂಡ ಒಪ್ಪಿಕೊಂಡು ಸಹಿಯಾಗಿ ಬರುತ್ತೆ. ಆದರೆ ಇನ್ನೂ ಜಾರಿ ಆಗಲಿಲ್ಲ. ಸಂವಿಧಾನದಲ್ಲಿ ತನ್ನ ನೀತಿ ನಿರ್ದೇಶನ ತತ್ವದಲ್ಲಿ ಆರೋಗ್ಯದ ಹಕ್ಕು ಕಾಯ್ದೆ ಒಂದು ನೀತಿ ಆಗಬೇಕು ಅಂತಲೂ ಹೇಳುತ್ತೆ. ಆದರೆ ಇನ್ನೂ ಅದು ಜಾರಿಯಾಗಿಲ್ಲ. ಅಷ್ಟೇ ಅಲ್ಲದೆ ಸಂವಿಧಾನದ ಹೇಳುತ್ತೆ ಮೂಲಭೂತ ಹಕ್ಕುಗಳನ್ನು ಹೇಳುವಂತಹ ಸಂವಿಧಾನದ ಅನುಚ್ಛೇದ 21 ಎಲ್ಲರಿಗೂ ಜೀವಿಸುವ ಹಕ್ಕನ್ನ ಕೊಟ್ಟಿದೆ. ಜೀವಿಸುವ ಹಕ್ಕು ಅಂತಂದ್ರೆ ಬರೀ ಜೀವನ ಮಾಡೋದಷ್ಟೇ ಅಲ್ಲಲ್ಲ, ಆರೋಗ್ಯದಿಂದ ಜೀವಿಸೋದಲ್ವಾ. ಹಾಗೆ ಆರೋಗ್ಯದಿಂದ ಜೀವಿಸಬೇಕಾದ್ರೆ ಗುಣಮಟ್ಟವಾದಂತಹ ಔಷಧಿಗಳು ಲಭ್ಯ ಆಗಬೇಕು. ಗೋಷ್ಠಿಯಲ್ಲಿ ಬುಡಕಟ್ಟು ಕಾರ್ಮಿಕರ ಸಂಘದ ಅಧ್ಯಕ್ಷ ವೈಬಿ ಗಪ್ಪು ಸದಸ್ಯರು ಪಾಲ್ಗೊಂಡಿದ್ದರು. ಕಾರಗುಂದದ ಚೇರಂಬಾಣೆ ಗೌಡ ಸಮಾಜ ಹಾಗೂ ಚೇರಂಬಾಣೆ ಗೌಡ ಯುವ ವೇದಿಕೆಯ ವತಿಯಿಂದ ಫೆಬ್ರವರಿ 15ರಂದು ಗೌಡ ಜನಾಂಗಗಳ ಜಿಲ್ಲಾ ಮಟ್ಟದ ಕ್ಯಾರಂ ಬೋರ್ಡ್ ಕ್ರೀಡಾಕೂಟ ನಡೆಯಲಿದೆ. ಇದೇ ಏಪ್ರಿಲ್ ತಿಂಗಳಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಕೂಡ ಆಯೋಜನೆ ಮಾಡಲಾಗಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಚೇರಂಬಾಣೆ ಗೌಡ ಯುವ ವೇದಿಕೆ ಅಧ್ಯಕ್ಷ ಪಾರೆಮಜಲು ಪ್ರದೀಪ್ ಹಾಗೂ ಕಾರ್ಯದರ್ಶಿ ಯಶವಂತ್ ಕೇಟೋಳಿ, ಕ್ಯಾರಂ ಬೋರ್ಡ್ ಕ್ರೀಡಾಕೂಟ ಗೌಡ ಜನಾಂಗಗಳಿಗೆ ಸೀಮಿತಗೊಂಡಿದ್ದು ಡಬಲ್ಸ್ ಮತ್ತು ಸಿಂಗಲ್ಸ್ ವಿಭಾಗದಲ್ಲಿ ನಡೆಯಲಿದೆ. 15 ವರ್ಷದೊಳಗಿನ ಮಕ್ಕಳು ಹಾಗೂ 15 ವರ್ಷ ಮೇಲ್ಪಟ್ಟವರಿಗಾಗಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿದೆ. ಡಬಲ್ಸ್ ವಿಭಾಗದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ 10,000 ರೂಪಾಯಿ ಮತ್ತು ದ್ವಿತೀಯ 5,000 ರೂಪಾಯಿ ನೀಡಲಾಗುತ್ತೆ. ಸಿಂಗಲ್ಸ್ ವಿಭಾಗದಲ್ಲಿ ಪ್ರಥಮ ಬಹುಮಾನ 5,000 ರೂಪಾಯಿ ಮತ್ತು ದ್ವಿತೀಯ 2,500 ರೂಪಾಯಿ ನೀಡಲಾಗುತ್ತೆ ಎಂದರು. ಕಾರಗುಂದ ಗೌಡ ಸಮಾಜದಲ್ಲಿ ನಡೆಯುವ ಕ್ರೀಡಾಕೂಟವನ್ನು ಬೆಳಗ್ಗೆ 9 ಗಂಟೆಗೆ ಕಾರಗುಂದ ಗೌಡ ಸಮಾಜದ ಉಪಾಧ್ಯಕ್ಷ ಕೇಕಡ ದಿನೇಶ್ ಹಾಗೂ ಎಡಿಕೇರಿ ಪ್ರಸನ್ನ ಕುಶಾಲಪ್ಪ ಉದ್ಘಾಟಿಸಲಿದ್ದಾರೆ. ಕಾರಗುಂದ ಗೌಡ ಸಮಾಜದ ಅಧ್ಯಕ್ಷ ಕೊಡಪಾಲು ಎಸ್ ಗಣಪತಿ ಅವರ ಅಧ್ಯಕ್ಷತೆಯಲ್ಲಿ ಸಂಜೆ 5 ಗಂಟೆಗೆ ನಡೆಯುವ ಸಮಾರೋಪ ಸಮಾರಂಭವನ್ನು ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಕಡ್ಲೇರ ತುಳಸಿ ಮೋಹನ್ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಒಕ್ಕಲಿಗರ ಸಂಘದ ನಿರ್ದೇಶಕ ಹರಪನಹಳ್ಳಿ ರವೀಂದ್ರ, ಎಡಿಕೇರಿ ಪ್ರಸನ್ನ ಕುಶಾಲಪ್ಪ, ಕಾರಗುಂದ ಗೌಡ ಸಮಾಜದ ಉಪಾಧ್ಯಕ್ಷ ಕೇಕಡ ದಿನೇಶ್, ಕಾರ್ಯದರ್ಶಿ ಬೆಳ್ಳಿಯನ ಚಂದ್ರಪ್ರಕಾಶ್ ಹಾಗೂ ದಸರಾ ಕ್ರೀಡಾ ಸಮಿತಿಯ ಕಾರ್ಯದರ್ಶಿ ಕಾವೇರಿ ಮನೆ ಭರತ್ ಪಾಲ್ಗೊಳ್ಳಲಿದ್ದಾರೆ. ನಮಗಷ್ಟ ಅಂತಲ್ಲ, ಮುಂದೆ ಬರೋ ಮಕ್ಕಳಿಗೆ ಸಮೇತ ತುಂಬ ಅದರಿಂದ ಏಟ್ ಬೀಳ್ತದೆ ಅಂತ. ಅಂದರೆ ಈಗ ಆಲ್ಮೋಸ್ಟ್ ಎಲ್ಲರಿಗ ಮೊಬೈಲಲ್ಲೇ ಸುಮಾರು ಜನ ಅಡಿಕ್ಟೆಡ್ ಆಗಿದ್ದಾದ ಕಾರಣ ಈ ಕ್ಯಾರಮ್ ಬೋರ್ಡ್ ಎಲ್ಲ ಏನಾಗಿದೆ ಅಂದರೆ ಮೊಬೈಲಲ್ಲೇ ಬಂದುಬಿಟ್ಟಿದೆ. ಅದರಿಂದ ತುಂಬ ಕಷ್ಟ. ಅದಕ್ಕೆ ನಾವು ಈವೆಂಟ್ ಈ ಥರ ಮಾಡ್ತಿರೋ ಕಾರಣನೇ ಅದಾಗಿದೆ. ಯಾಕಂದರೆ ಅದಕ್ಕೆ ಮೊಬೈಲ್ ಬಿಟ್ಬಿಟ್ಟು ನಾವು ಲೈವಲ್ಲಿ ಬಂದ್ಬಿಟ್ಟು ಆ ಸ್ಟ್ರೈಕ್ ಮಾಡ್ತಿರೋದ್ರಿಂದ ಜನರು ಸ್ವಲ್ಪ ನೋಡಲಿ ಅಂತ ಇದೇ ಕಾರಣ ಮಾಡ್ತಾ ಇದ್ದೀವಿ. ಇದರೊಟ್ಟಿಗೆ ನಮ್ಮದೊಂದು ಕ್ಯಾರಮ್ ಬೋರ್ಡ್ ಒಟ್ಟಿಗೆ ಇನ್ನೊಂದು ಏಪ್ರಿಲಲ್ಲಿ ಒಂದು ಕ್ರಿಕೆಟ್ ಈವೆಂಟ್ ಸಮೇತ ನಾವು ಚೇರ್ಮನೆ ಗೌಡ ವೇದಿಕೆ ವತಿಯಿಂದ ಒಂದು ಬಿಡ್ಡಿಂಗ್ ಮುಖಾಂತರ ಟೀಮ್ 10 ಟೀಮ್ ಪರ್ಚೇಸ್ ಬೈಯರ್ ಇದ್ದಾರೆ. ಅಂದರೆ ನಮಗೆ ಆಲ್ರೆಡಿ 6-7 ಟೀಮ್ಸ್ಗಳು ನಮಗೆ ಆಲ್ರೆಡಿ ಬಂದಿದ್ದಾರೆ. ಇನ್ನೊಂದು 3 ಟೀಮ್ಸ್ ಬರಬೇಕು ಬಾಕಿ ಇದೆ. ಸೊ ಅವರಿಗೆಲ್ಲ ಬಿಡ್ಡಿಂಗ್ ಮುಖಾಂತರ ಒಂದು ಟೂರ್ನಮೆಂಟ್ ಸಮೇತ ನಮ್ಮದು ಆರ್ಗನೈಸೇಷನ್ ಇದೆ. ಸೊ ಈಗ ಸದ್ಯ ಮಟ್ಟಿಗೆ ನಾವು ಈ ಕ್ಯಾರಮ್ ಬೋರ್ಡ್ ತುಂಬ ಏನಕ್ಕೆ ಮಾಡ್ತಾರೆ ಅಂದರೆ ಈಗ ಸದ್ಯ ಮಟ್ಟಿಗೆ ಎಲ್ಲರೂ ಮಕ್ಕಳೆಲ್ಲ ಈಗೆಲ್ಲ ಎಕ್ಸಾಮ್ಸ್ ಸ್ಟಾರ್ಟ್ ಆಗ್ತಿದೆ ಸುಮಾರು ಮಕ್ಕಳಿಗೆ. ಬಟ್ ಆದ್ರೂ ಸಮೇತ ಈ ಮಧ್ಯೆ ಒಂದು ಈವೆಂಟ್ ಇದ್ದರೆ ಅವ್ರಿಗೆ ಸ್ವಲ್ಪ ಮೈಂಡ್ ಸ್ವಲ್ಪ ಫ್ರೆಶ್ ಆಗ್ತದೆ. ಮತ್ತು ಜನರು ಈ ಕಾಫಿ ಸೀಸನ್ ಸಮೇತ ಸ್ವಲ್ಪ ಈ ಟೂರ್ನಮೆಂಟ್ ಕಡೆ ಸ್ವಲ್ಪ ನೋಡಿದ್ರೆ ಅವ್ರಿಗೆ ಸಮೇತ ಮೈಂಡ್ ಫ್ರೀನೆಸ್ ಆಗಬೇಕು ಅಂತ ಕಾರಣಕ್ಕೋಸ್ಕರ ನಾವು ಈ ಟೂರ್ನಮೆಂಟ್ನ ನಡೆಸೋಕ್ಕೆ
ಊಟ ವ್ಯವಸ್ಥೆ ಇರುತ್ತೆ. ಈ ಥರದ ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದ್ದೀವಿ. ಕ್ಯಾಶ್ ಪ್ರೈಸ್ ಒಂದು 10,000 ರೂಪಾಯಿ, ಪ್ರಥಮ 10,000 ರೂಪಾಯಿ ಇದೆ. ಅದು ಎರಡು ವಿಭಾಗ 10,000 ರೂಪಾಯಿ. 10 ಫಸ್ಟ್ ಪ್ರೈಸ್ 10 ದ್ವಿತೀಯ ಬಹುಮಾನ 5 ಪ್ಲಸ್ ಟ್ರೋಫಿ. ಕಾಂಪಿಟೇಟಿವ್ ಹೆಸರನ್ನ ಕೊಟ್ಟಿದ್ದೇವೆ. ಆಲ್ರೆಡಿ ಆನ್ಲೈನ್ ವಾಟ್ಸ್ಆಪ್ ಮೂಲಕ ನಾವು ಪೋಸ್ಟರನ್ನ ಇದು ಮಾಡಿದ್ದೀವಿ, ಪ್ರಚಾರ ಮಾಡಿದ್ದೀವಿ. ಅದರಲ್ಲಿ ಕಾರ್ಯದರ್ಶಿ ಮತ್ತೆ ಅಧ್ಯಕ್ಷರು ಮತ್ತೆ ಇನ್ನೊಂದು ಕ್ರೀಡಾ ಕಾರ್ಯದರ್ಶಿ ಅಂತ ಒಂದು ನಂಬರನ್ನ ಕೊಟ್ಟಿದ್ದೀವಿ. ಅವರಿಗೆ ನಾವು ಗೂಗಲ್ ಪೇ ಮೂಲಕ ಪೇ ಮಾಡಿ ಎಂಟ್ರಿ ಮಾಡ್ಕೋಬೇಕು. ಲಾಸ್ಟ್ ಡೇಟ್ 10ಗೆ ಲಾಸ್ಟ್ ಡೇಟ್ ಇದ್ದೀವಿ. 2 ಡೇಸ್ ಎಕ್ಸ್ಟೆಂಡ್ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ ಇವೆಂಟ್ ಅನ್ನು ತಗೋತೀವಿ ನಾವು ಆಗಿರುತ್ತೆ. ಸೊ ಮತ್ತೆ ಮಕ್ಕಳಿಗೆ 15 ವರ್ಷದ ಬಿಲೋ 15 ಮಕ್ಕಳಿಗೆ ಸ್ಪರ್ಧೆ, ಆಮೇಲೆ ಎಬೋ 50 ಬೇರೆ ಸಪ್ರೇಟ್ ಆಗಿ ಸ್ಪರ್ಧೆ ಇದೆ. ಓಪನ್ ಗೌಡ ಜನಾಂಗಗಳಿಗೆ ಗೌಡ ಸಮಾಜ ಕಡೆಯಿಂದ ಗೌಡ ಜನಾಂಗಗಳಿಗೆ ಈಗಾಗಲೇ ಒಂದು 30ರಿಂದ 40 ಟೀಮ್ಗಳು ಜಾಯ್ನ್ ಆಗಿದೆ. ಸೊ ನಾವು 10th ಲಾಸ್ಟ್ ಡೇಟ್ ಕೊಟ್ಟಿದ್ದೀವಿ. ಸ್ವಲ್ಪ 2 ಡೇಸ್ ಎಕ್ಸ್ಟೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಟೀಮ್ ಎಷ್ಟು ಬರುತ್ತೆ ಅಷ್ಟು ನಾವು ದೊಡ್ಡದಾಗಿ ಆಡಿಸ್ತಾ ಇದ್ದೀವಿ. ಸಿಂಗಲ್ಸ್ ಇದೆ, ಡಬಲ್ಸ್ ಇದೆ. ಫ್ಯಾಮಿಲಿ ಇಲ್ಲ, ಇಂಡಿವಿಜುವಲ್ ಡಬಲ್ಸ್ ಯಾವುದು ನೀವು ಚಾಯ್ಸ್ ಮಾಡಿ ಕೊಡ್ತೀರಾ? ಇಲ್ಲ, ಅವರು ಸಿಂಗಲ್ಸ್ ಬೇಕಾದ್ರೆ ಆಟ ಆಡ್ಬೋದು, ಡಬಲ್ಸ್ ಬೇಕಾದ್ರೆ ಆಟ ಆಡ್ಬೋದು. ಪಾರ್ಟ್ನರ್ ಅವರೇ ಅದೇ ಪಾರ್ಟ್ನರ್ ಮಾಡೋದು ಅದೇ ಫ್ಯಾಮಿಲಿ ಮಾಡೋದು ಇಲ್ಲ. ಯಾರೇ ಟೋಟಲ್ ಆಗಿ ಮನೇಸ್ ಇರಬೇಕು, ಗೌಡಸ್ ಆಗಿರ್ಬೇಕು, ಕೊಡಗಿನವರಾಗಿರ್ಬೇಕು. ಪ್ರಸ್ತುತ ಸಮಾಜದಲ್ಲಿ ಮಕ್ಕಳಿಗೆ ಸಾತ್ವಿಕ ಶಿಕ್ಷಣ ನೀಡುವ ಜವಾಬ್ದಾರಿ ಪೋಷಕರ ಮೇಲಿದೆ. ಮಕ್ಕಳಿಗೆ ಮಹನೀಯರ ಆದರ್ಶವನ್ನು ನೀಡಿ ಉತ್ತಮ ವ್ಯಕ್ತಿತ್ವ ರೂಪಿಸುವ ಮನಸ್ಥಿತಿ ತುಂಬ ಜವಾಬ್ದಾರಿ ಪೋಷಕರ ಮೇಲಿದೆ ಎಂದು ವಿರಾಜಪೇಟೆ ಡಿವೈಎಸ್ಪಿ ಮಹೇಶ್ ಕುಮಾರ್ ಅಭಿಪ್ರಾಯಪಟ್ಟರು. ವಿರಾಜಪೇಟೆ ಮಗ್ಗುಲ ಗ್ರಾಮದ ಲಿಟಲ್ ಸ್ಕಾಲರ್ಸ್ ಅಕಾಡೆಮಿ ವತಿಯಿಂದ ಏರ್ಪಡಿಸಿದ್ದ ಸ್ಪೋರ್ಟ್ಸ್ ಸ್ಪೆಕ್ಟ್ರಾ 2026 ಕಾರ್ಯಕ್ರಮ ನಾಂಗಾಲ ಗ್ರಾಮದಲ್ಲಿರುವ LSA ನೂತನ ಕ್ಯಾಂಪಸ್ನಲ್ಲಿ ಶನಿವಾರ ನಡೆಯಿತು. ಕ್ರೀಡಾ ದಿನಾಚರಣೆಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಡಿವೈಎಸ್ಪಿ ಮಹೇಶ್ ಕುಮಾರ್, ಪ್ರಸ್ತುತ ನಾವು ಪ್ರತಿಷ್ಠೆಯ ಶಿಕ್ಷಣ ವ್ಯವಸ್ಥೆಯಲ್ಲಿದ್ದೇವೆ. ಇಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಕೇವಲ ಪಠ್ಯದ ಶಿಕ್ಷಣವನ್ನು ನೀಡಿದರೆ ಸಾಲದು, ಅದರೊಂದಿಗೆ ಸಾತ್ವಿಕ ಶಿಕ್ಷಣವನ್ನು ನೀಡುವಂತಹ ಜವಾಬ್ದಾರಿ ಪೋಷಕರ ಮೇಲಿದೆ. ನಮ್ಮ ಸಮಾಜದ ಮೂಲ ಸಂಪ್ರದಾಯ, ಸಂಸ್ಕೃತಿ, ಸಾಮಾಜಿಕ ಜವಾಬ್ದಾರಿ ಇತರರಿಗೆ ತೊಂದರೆಯನ್ನು ನೀಡದಿರುವಂತಹ ರೀತಿ ಬದುಕುವುದನ್ನು ಮಕ್ಕಳಿಗೆ ಕಲಿಸಬೇಕು. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಮೊಬೈಲ್ ಬಳಕೆ ಗಣನೀಯವಾಗಿ ಹೆಚ್ಚುತ್ತಿದ್ದು, ಇದರಿಂದಾಗುವ ದುಷ್ಪರಿಣಾಮಗಳನ್ನು ಅರಿತಿರುವ ಪೋಷಕರು ಆದಷ್ಟು ಮಕ್ಕಳನ್ನು ಮೊಬೈಲ್ ಚಟದಿಂದ ದೂರ ಮಾಡಲು ಪ್ರಯತ್ನಿಸುವುದರ ಜೊತೆಗೆ ಭಾರತದ ಮಹಾನ್ ನಾಯಕರನ್ನು ಆದರ್ಶಪ್ರಾಯವಾಗಿ ತೆಗೆದುಕೊಂಡು ತಾವು ಕೂಡ ಮಹನೀಯರಾಗುವ ಮನಸ್ಥಿತಿಯನ್ನು ಮಕ್ಕಳಲ್ಲಿ ತುಂಬಬೇಕೆಂದರು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೂಕಚಂಡ ಪ್ರಸನ್ನ ಸುಬ್ಬಯ್ಯ ಮಾತನಾಡಿ, ಲಿಟಲ್ ಸ್ಕಾಲರ್ಸ್ ಅಕಾಡೆಮಿ ವಿದ್ಯಾರ್ಥಿಗಳಿಗೆ ಕೇವಲ ಶಿಕ್ಷಣವನ್ನು ಮಾತ್ರ ನೀಡ್ತಾ ಇಲ್ಲ, ಅದರೊಂದಿಗೆ ಜೀವನ ಕೌಶಲ್ಯಗಳನ್ನು ಕಲಿಸುವತ್ತ ಗಮನಹರಿಸುತ್ತಿರುವುದು ಪ್ರಶಂಸನೀಯವಾಗಿದೆ ಎಂದರು. ಬಿಟ್ಟಂಗಾಲ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಪಟ್ಟಣ ಸತೀಶ್, ಲಿಟಲ್ ಸ್ಕಾಲರ್ಸ್ ಅಕಾಡೆಮಿಯ ಮುಖ್ಯಸ್ಥರಾದ ಪೂಜಾ ಸಜೇಶ್ ಭರತನ್, ಕಾರ್ಯದರ್ಶಿ ಪ್ರತಿಮಾ, ಮುಖ್ಯ ಶಿಕ್ಷಕರಾದ ಮೀರಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವೇದಿಕೆ ಕಾರ್ಯಕ್ರಮದ ಬಳಿಕ ತರಗತಿವಾರು ವಿದ್ಯಾರ್ಥಿಗಳಿಗೆ ನಡೆಸಲಾಗಿದ್ದ ಕ್ರೀಡಾ ಸ್ಪರ್ಧೆಗಳ ಫೈನಲ್ ಪಂದ್ಯಾವಳಿಯನ್ನು ನಡೆಸಲಾಯಿತು. ಪೋಷಕರು ಹಾಗೂ ಶಿಕ್ಷಕರ ತಂಡಗಳ ನಡುವೆ ಥ್ರೋಬಾಲ್ ಸೌಹಾರ್ದ ಪಂದ್ಯ ನಡೆಯಿತು. ಕರಾಟೆ ವಿದ್ಯಾರ್ಥಿಗಳು ಕೆಲವು ಸಾಹಸ ಝಲಕ್ ಪ್ರದರ್ಶನ ಮಾಡಿದರು. ಮೈಸೂರಿನ ಸೂರಜ್ ಪವರ್ ಬ್ಯಾಂಡ್ ವತಿಯಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೆಯಿತು. ಸ್ಪೋರ್ಟ್ಸ್ ಸ್ಪೆಕ್ಟ್ರಾದ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಚಲನಚಿತ್ರ ನಟಿ ಶ್ವೇತಾ ಶ್ರೀವಾತ್ಸವ್ ಮಾತನಾಡಿ, ಪೋಷಕರು ತಮ್ಮ ಮಕ್ಕಳ ಆಸಕ್ತ ಕ್ಷೇತ್ರವನ್ನು ತಿಳಿದುಕೊಂಡು ಆ ಕ್ಷೇತ್ರದಲ್ಲಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಹಕರಿಸಬೇಕೆಂದರು. We sail ahead on learning streets. Explore, achieve, and grow each day in little. Let me formally introduce the house's each house brings its unique strengths to our school community, and we have rooted our ಮೂರ್ನಾಡಿನ ಕ್ಲೀನ್ ಕೂರ್ಗ್ ಇನಿಷಿಯೇಟಿವ್ನ ಸದಸ್ಯರು ಹಾಗೂ ಮೂರ್ನಾಡು ಮಾರುತಿ ಶಾಲೆಯ ವಿದ್ಯಾರ್ಥಿಗಳು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಪರಿಸರ ಜಾಗೃತಿ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಿದ್ರು.
ಬಡವಂಡ ಅರುಣ್ ಅಪ್ಪಚ್ಚು ಅವರ ನೇತೃತ್ವದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಪರಿಸರ ಜಾಗೃತಿ ಭಾಷಣ ಸ್ಪರ್ಧೆಯಿಂದ ಪರಿಸರ ಮತ್ತು ಸ್ವಚ್ಛತೆಯ ಬಗ್ಗೆ ತಿಳಿ ಹೇಳುವ ಚಿತ್ರವನ್ನು ಶಾಲೆಯ ಗೋಡೆ ಮೇಲೆ ಚಿತ್ರೀಕರಿಸುವ ಏರ್ಪಾಡು ಮಾಡಿ ಅದನ್ನು ಉದ್ಘಾಟಿಸಲಾಯಿತು. ಈ ಸಂದರ್ಭ ಸ್ಪರ್ಧೆಯ ವಿಜೇತರಿಗೆ ಗಣ್ಯರು ಬಹುಮಾನಗಳನ್ನು ವಿತರಿಸಿ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಪ್ರೇಮಕುಮಾರಿ, ಶಿಕ್ಷಕ ವೃಂದ ಪಾಲ್ಗೊಂಡಿದ್ದರು. Thank you, teachers and students. Thank you for the opportunity. Let's go. ಒಂದು 2 ದಿವಸ ಹಿಂದೆ ಈ ಶಾಲೆಗೆ ಪ್ರವೇಶ ಮಾಡುವಾಗ ನಾನು ನಮ್ಮ ಹೆಡ್ ಮಿಸ್ಟ್ರೆಸ್ ಆಗಿರತಕ್ಕಂಥ ಪ್ರೇಮಕುಮಾರಿಯನ್ನು ಭೇಟಿ ಮಾಡಿದೆ. ಅವ್ರ ಜೊತೆಯಲ್ಲಿ ನಾನು ಮಾತಾಡುವಾಗ ದ ಮೂಮೆಂಟ್ ಐ ಎಂಟರ್ ಆಗ್ತಾ ಇರುವಾಗ ಇಟ್ ವಾಸ್ ಮ್ಯಾಚಿಂಗ್ ವಿತ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ಆ ಗ್ರೀನರಿ ಮತ್ತು ನಿಮ್ಮದು ಸಿಸ್ಟಮು ನನಗೆಲ್ಲ ತುಂಬ ಸಂತೋಷ ಆಯಿತು. ನಾನು ಐ ವಾಂಟ್ ಟು ಅಪ್ರಿಷಿಯೇಟ್ ಆಲ್ ದ ಟೀಚರ್ಸ್ who are working here, students, headmisters and the management. Thank you very much. School is so beautiful and so nice. You are all looking so good. You are matching with the international standards. Our level ಅಲ್ಲಿ ಇದ್ದೀರಾ. Keep it up. I appreciate once again all the teachers and the principal and the management. ಕೊಡಗು ಚಾನಲ್ ನ್ಯೂಸ್ ದುಗಳ ಸದಾನಂದ ನಾಪಕ್ಲು.